ಏನು ಒಂದು ಮನುಷ್ಯನಲ್ಲಿ ಹಾರ್ಮೋನ್ ತಯಾರಾದಾಗ ಒಂದು ಟೈಮ್ ಇರ್ತದೆ. ಆ ಟೈಮಲ್ಲಿ ಅವನಿಗೆ ಒಂದು ಅಟ್ರಾಕ್ಟ್ ಆಗೋದು ಇದೆಲ್ಲ ಎಷ್ಟು ಪ್ರಾಕ್ಟಿಕಲ್ ಆಗಿ ಹೇಳಿದ್ದಾರೆ ಅಂತ ಹೇಳಿದರೆ, ಸನ್ಯಾಸಿ ಕೂಡ 3 ಕ್ಷಣ ಹೆಣ್ಣನ್ನು ನೋಡ್ಬೋದು, ನಂತರ ಕಾಲು ನೋಡ್ಬೇಕಂತ ಉಂಟು ಅಂತ ಹೇಳಿದ್ರೆ ಅದು ನ್ಯಾಚುರಲ್. ಯಾಕೆಂತ ಹೇಳಿದ್ರೆ ತಾಯಿಯ ಇಲ್ಲಿಂದ ಅವನಿಗೆ ಆಹಾರ ಸಿಕ್ಕಿರ್ತದೆ ಎದೆಭಾಗದಿಂದ. ಒಂದು ಮಗು ಆ ಎದೆಭಾಗ ನೋಡಿದ್ರೆ ನೋಡಿ, ನೀವು ಅಬ್ಸರ್ವ್ ಮಾಡಿರ್ಬೋದು, ಚಿಕ್ಕ ಮಕ್ಕಳನ್ನ ಯಾವ ಹೆಂಗಸಿನ ಹತ್ರ ಮಲಗಿಸಿದ್ರೆ ಕೂಡ ಅದು ಇಲ್ಲಿ ಕೈ ಹಾಕೋದು. ಯಾಕೆಂತ ಹೇಳಿದ್ರೆ ನಮ್ಮ ಪ್ರೋಗ್ರಾಮಿಂಗ್ ಇರುವುದೇ ಹಾಗೆ. ಬಟ್ ಇವನಿಗೆ ಒಂದು ಹಾರ್ಮೋನ್ಸ್ ಎಲ್ಲ ಬಂದಾಗ ಇವನು ತಪ್ಪಿ ಏನಾದರೂ ಇದು ಮಾಡಿದರೆ ಅಂದರೆ, ಏನೋ ತಪ್ಪು ಮಾಡಿದೆ, ನಾನು ಇಂಥ ಮಾಡಿದೆ, ಅದು ಬರಬಾರ್ದು, ಅತ್ತಿಗೆ ಅಂತ ಹೇಳಿದೆ ತಾಯಿ, ಅತ್ತಿಗೆ ನಾಗಿ ನಡೆಸಬಾರ್ದು, ಇದೆಲ್ಲ ನಾವು ಹಾಕ್ಕೊಳ್ಳೋದು. ಅದರ ಅರ್ಥ ಅದು ಮಾಡಿ ಅಂತಲ್ಲ, ಬಟ್ ಆ ಪಾಪ ಭಾವ ಬರ್ತದೆ ಅಲ್ವಾ, ಅದರಿಂದ ನಾವು ಮನುಷ್ಯರು ನಾವು ಪಾಪ ಮಾಡಿದ್ದೇವೆ, ನಾವು ತಪ್ಪು ಮಾಡಿದ್ದೇವೆ ಅಂತ ನಾವು ಹಾಗೆ ಆಗಿ ನಮಗೆ ಅದು ನಮಗೆಲ್ಲ ಆಗುವಂಥದ್ದಲ್ಲ. ಈಗ ನಾವು ಕಲಿಸಿದರೆ ಕೂಡ ಅದು ನಮಗೆಲ್ಲ ಆಗುವಂಥದ್ದಲ್ಲ ಹೇಳ್ತಾರೆ ಸರ್, ಪರ್ಸನಲ್ ಮಾಡಿ ಇಷ್ಟೇ ಬೇಕಿರುವುದು. ಕೃಷ್ಣ ಯಾಕೆ ಧರ್ಮರಾಯನಿಗೆ ಹೇಳಲಿಲ್ಲ ಭಗವದ್ಗೀತೆಯನ್ನು? ನಿಜವಾಗಿ ಧರ್ಮರಾಯನಿಗೆ ಹೇಳ್ಬೇಕಿತ್ತಲ್ವಾ, ಧರ್ಮ ಎಲ್ಲ ಗೊತ್ತಿದ್ದವನವನಲ್ವಾ, ಯಾಕೆ ಹೇಳಲಿಲ್ಲ ಅಂತ ಹೇಳಿ? ಧರ್ಮರಾಯನಿಗೆ ಎಲ್ಲ ಗೊತ್ತಿದೆ. ಈಗ ಕ್ರಿಶ್ಚಿಯನ್ನಲ್ಲಿ ನೀವು ಹೇಳಿದ್ರಿ, ಕ್ರಿಶ್ಚಿಯಾನಿಟಿ ಅವರೆಲ್ಲ ಹೀಲಿಂಗ್ ಮಾಡ್ತಾರೆ, ಹೌದು ಮಾಡ್ತಾರೆ, ಸರಿ ಮಾಡ್ತಾರೆ. ಅದೇ ಪೋಪಿಗೆ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ, ಪಾರ್ಕಿನ್ಸನ್ಗೆ. ಯಾಕೆಂದರೆ ಪೋಪಿಗೆ ಎಲ್ಲ ಗೊತ್ತಿದೆ. ನಿಮಗೆ ಯಾವ ಗೊತ್ತಿಲ್ಲ ಅವನಿಗೆ ಸುಲಭ ಹೀಲಿಂಗ್ ತಗೊಳ್ಳೋದು. ನೋಡಿ ಭೀಮನಿಗೆ ಒಂದು ಭಯಂಕರ ಭೀಮನಷ್ಟು ಮೋಟಿವೇಶನ್ ಯಾರಿಲ್ಲ. ಅಯ್ಯೋ ರಾಮ ಯಾವಾಗ ನೋಡಿದ್ರು ನಾವು ಬೊಬ್ಬೆ ಹೊಡಿದು ನಮಗೆ ಅದಿಲ್ಲ ಇದಿಲ್ಲ. ಭೀಮ ಆ ಕಾಡಲ್ಲಿ ಎಲ್ಲ ಹೋಗಿ ಅಲ್ಲಿ ಕೂತಿದ್ದಾರೆ, ಎಲ್ಲರೂ 5 ಜನರನ್ನು ಎತ್ತಿಕೊಂಡು ಬಂದದಂತೆ ಭುಜದಲ್ಲಿ ಎತ್ತಿಕೊಂಡು ಬಂದು ಇವ ಹೋಗುವ ಸ್ಪೀಡಿಗೆ ಅವರಿಗೆ ಸಾಕಾಗಿ ಬಿದ್ದಿದ್ದಾರೆ ಎಲ್ಲ. ಅವರಿಗೆ ನೀರೆಲ್ಲ ತಗೊಂಡು ಬಂದು ಕುಡಿಸಿ ಮಲಗಿದ್ದಾರೆ, ಕಾದು ನಿಂತಿದ್ದಾನೆ ಅವರನ್ನು ಎತ್ಕೊಂಡು ಬಂದವನು ಇವನು. ಆಗ ಅವನಿಗೆ ಅಳ್ಳಿಕೆ ಬರ್ತದೆ ಭೀಮನಿಗೆ, ನ್ಯಾಚುರಲ್ ಅಲ್ವಾ. ಅಳ್ಳಿಕೆ ಬರುವಾಗ ಕೂಡ ಭೀಮನೊಂದು ಇದು ನೋಡಿ ಸ್ಟೈಲ್. ಅವ ಹೇಳ್ತಾನೆ, ಭೀಮ ಕಷ್ಟವನೆಸಗಿದನು ಹಾ ಎಂದಿರಾದೊಡೆ ಮುಸುಡ ನಮರಾದ್ರಿಯಲ್ಲಿ ತೇವೇನು ದೇವ ಸಂತತಿ ಅಂತ. ದೇವತೆಗಳಿಗೆ ಧಮಕಿ ಕೊಡುದವ. ಭೀಮ ಕಷ್ಟ ಬರ್ತಾ ಇದ್ದಾನೆ ಪಾಪ ಅಂತ ಏನಾದರೂ ಹೇಳಿದರೆ, ನಿಮ್ಮ ಮುಸುಡನ್ನು ತೆಗೆದು ಅಮರಾದ್ರಿಯಲ್ಲಿ ತೇಯ್ತೇನೆ ಅಂತ ಹೇಳಿದ್ರೆ ಅವನಿಗೆ ಇದು ಬೇಡ, ವಿಕ್ಟಿಮ್ ಗಾರ್ಡ್ ಬೇಡ. ಅರ್ಥ ಆಯ್ತಾ? ಸೊ ಅವನಿಗೆ ದೇಹ ಬಲ ಅವನಿಗೆ ಗೊತ್ತುಂಟು, ನಾನು ಹೇಗೆ ಮಾಡಬೇಕು. ಅವನಿಗೆ ಭಗವದ್ಗೀತೆ ಅಗತ್ಯ ಇಲ್ಲ. ಧರ್ಮರಾಯನಿಗೆ ಎಲ್ಲ ಗೊತ್ತಿದೆ, ಅವನಿಗೆ ಅಗತ್ಯ ಇಲ್ಲ. ಓಕೆ. ಅರ್ಜುನ ಮಾಮೂಲಿ ಮನುಷ್ಯ, ಲವ್ ಮಾಡ್ತಾನೆ ಅವ. ಭಗವದ್ಗೀತೆ ಆದ ನಂತರ ಕೂಡ ಮದುವೆ ಆಗಿದ್ದಾನೆ ತುಂಬ. ಅವನಂತರ ಅವನಿಗೆ ಫೀಲಿಂಗ್ಸ್ ಇದೆ, ಇಮೋಷನ್ಸ್ ಇದೆ. ಅವನಿಗೆ ಕೃಷ್ಣ ಹೇಳ್ತಾನೆ ಹೇಗೆ ಯುದ್ಧದಲ್ಲಿ ಕೃಷ್ಣ ಹೇಳ್ಬೋದಲ್ಲ, ಎಲ್ಲರನ್ನು ತಡ್ಕೊಂಡು ಇರು. ನಮ್ಮ ಭಾರತದಲ್ಲೆಲ್ಲ ಕಲಿಸಿದ ಹಾಗೆ ನಮಗೆ, ಈ ಸೈಡಿಗೆ ಹೊಡೆದ್ರೆ ಈ ಸೈಡಿಗೆ ಪೆಟ್ಟು ತಿನ್ನಬೇಕು. ನಮ್ಮಲ್ಲಿ ಅದೆಲ್ಲ ಇಲ್ಲ. ಕೃಷ್ಣನಿಗೆ ಹೇಳ್ಬೋದಿತ್ತಲ್ವಾ, ಸೊ ಹೊಂದ್ಕೊಂಡು ಹೋಗು, ಏನಾದರೂ ಮನುಷ್ಯ ಜನ್ಮ ನಶ್ವರ. ಹಾಗೆ ಹೇಳಲಿಲ್ಲವ, ಯುದ್ಧ ಮಾಡು ನೀನು ನಿನ್ನ ಅಧಿಕಾರಕ್ಕೆ. ಹಾಗೆ ಹೇಳುವಾಗ ಅರ್ಜುನನಿಗೆ ಮತ್ತೆ ಇಂಟ್ರೆಸ್ಟ್ ಬಂತು. ಮಾತಾಡ್ತಾ ಲಾಸ್ಟಿಗೆ ಅರ್ಜುನ ಹೇಳ್ತಾನೆ, ನೀನು ಹೇಗೆಲ್ಲ ಇದ್ದಿ ನನ್ನನ್ನು ವಿವರವಾಗಿ ಹೇಳಂತ. ಆಗ ವಿಭೂತಿ ಯೋಗದಲ್ಲಿ ಕೃಷ್ಣ ಹೇಳ್ತಾನೆ ಅವನಿಗೆಲ್ಲ, ನಾನು ಅಗ್ನಿ, ನಾನು ವಾಯು, ನಾನು ಆಕಾಶ, ನೀನು ತಿಳ್ಕೊಂಡಾಗೆ ದೇವರು ನಾನಲ್ಲ, ನಾನು ಅದೇ ಎಲ್ಲವೂ. ತ್ವಮರ್ಕಸ್ತ್ವಮಿಂದುಸ್ತ್ವಂ ಅಗ್ನಿಸ್ತ್ವಮಾಪಸ್ತ್ವಂ ಆಕಾಶ ಭೂವಾಯುಸ್ತ್ವಂ ಮಹತ್ವಂ, ಇದೆಲ್ಲ ನಾನೇ. ಅರ್ಥ ಆಯ್ತಲ್ವಾ? ಸೊ ಇದನ್ನೆಲ್ಲ ತೋರಿಸ್ತಾನೆ, ಇದೆಲ್ಲ ನಾನೇ ಅಂತ ಹೇಳ್ತಾನಲ್ವಾ. ಆಗ ಅರ್ಜುನ ಹೇಳ್ತಾನೆ, ನಿನ್ನನ್ನು ಆ ರೂಪವನ್ನು ನಾನು ನೋಡ್ಬೇಕಂತ. ಆಗ ಕೃಷ್ಣ ನೋಡಿ, ಇದೆಲ್ಲ ಸೈಕಾಲಜಿಕಲ್. ಕೃಷ್ಣನಷ್ಟು ದೊಡ್ಡ ಸೈಕ್ರೆಟಿಸ್ಟ್ ಯಾರು ಇಲ್ಲ ಅಂತ ಹೇಳೋದು ಅದಕ್ಕೆ. ಕೃಷ್ಣ ಹೇಳ್ತಾನೆ, ನಿನ್ನ ಕಣ್ಣಿಂದ ಇದನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ನಾನು ನಿನಗೆ ಜ್ಞಾನಕರ್ಣವನ್ನು ಕೊಡ್ತೇನೆ, ಜ್ಞಾನ ಚಕ್ಷುಸನ್ನು ಕೊಡ್ತೇನೆ ಅಂತ ಹೇಳಿದ ಕೂಡಲೇ ಕೃಷ್ಣ ಏನು ಹೇಳ್ತಾನೆ, ನೋಡು ನನ್ನಲ್ಲಿ ಅದನ್ನು ನೋಡು ಅಂತ ಹೇಳಿದಾಗ ಅವನಿಗೆ ಏನು ಕಾಣಲಿಕ್ಕೆ ವಿಶ್ವರೂಪ ಕಂಡಿತ್ತು. ಯಾಕೆ ಅಂತೇಳಿ ಮೊದಲು ವಿಭೂತಿಯಾಗಿ ಹೇಳಿದ್ದಾನೆ, ತಲೆಗೆ ತುಂಬಿಸುವುದು ನಾವೇ. ಮನಸ್ಸು ನೋಡ್ತದೆ ಅದನ್ನೆಲ್ಲ, ಮನಸ್ಸಿಗೆ ಆ ಪವರ್ ಇದೆ. ದೇವರನ್ನು ಪ್ರತ್ಯಕ್ಷ ಮಾಡ್ತೇನೆ. ನಾನು ಸ್ಟೇಜಲ್ಲೆಲ್ಲ ತೋರಿಸ್ತೇನೆ ನೋಡಿ, ನಾನು ಸ್ಟೇಜಲ್ಲಿ ಇರ್ತೇನೆ, ಅವರಿಗೆ ಕಾಣೋದಿಲ್ಲ ಅಂತ. ಕೆಲವರಿಗೆ ಬೆಕ್ಕು ಅದು ಇದೆಲ್ಲ ಕಾಣ್ತದೆ. ನೆಗೆಟಿವ್ ಇಲಸ್ಟ್ರೇಷನ್, ಪಾಸಿಟಿವ್ ಇಲಸ್ಟ್ರೇಷನ್, ಇದೆಲ್ಲ ಮೈಂಡಲ್ಲಿ 6 ಲೆವೆಲ್ ಇದೆ ಮೈಂಡಿಗೆ. ಮಹೇಶ್ ಬಾಬು ಅಂದರೆ ನಮಗೆ ಗೊತ್ತಿಲ್ಲ, ಮೈಂಡಿಗೆ ಆ ಪವರ್ ಇದೆ, ಅದೆಲ್ಲ ನೋಡ್ತದೆ. ನಾವು ಏನೆಲ್ಲ ಅಧ್ಯಾತ್ಮ ಗುರುಗಳೆಲ್ಲ ಮಂಗಳ ಗ್ರಹದಿಂದ ಬಂದವರ ರೀತಿ ಮಾತಾಡ್ತಾರೆ, ನಾನು ಅವರನ್ನು ನೋಡಿದೆ, ನಾನು ಇವರನ್ನು ನೋಡಿದೆ, ನಾನು ಶಿವನನ್ನು ನೋಡಿದೆ, ಇದೆಲ್ಲ ಚಿಕ್ಕ ವಿಷಯ. ನಾನು ಹೇಳಿದಲ್ವಾ, ನೀವು ಬ್ಲ್ಯಾಂಕ್ ಮೈಂಡಲ್ಲಿ ಬಂದರೆ ನಿಮಗೆ ಒಂದೇ ದಿನದಲ್ಲಿ ತೋರಿಸ್ತೇನೆ ನಾನು. ಈಗ ನೆಕ್ಸ್ಟಲ್ಲಿ ನಾನು ಪ್ಲ್ಯಾನಲ್ಲಿದ್ದೇನೆ, ನಿಮ್ಮ ಹಿಂದಿನ ಜನ್ಮ ತೋರಿಸ್ಬೇಕಂತ ಬೇರೆ ರೀತಿ ಅಂತ ಹೇಳಿದರೆ ಇದೆಲ್ಲ ಮೂಢನಂಬಿಕೆ. ಅದಲ್ಲ, ನಿಮ್ಮ ಅನುಭವ ಆಗಬೇಕು ನಿಮಗೆ, ಅದು ಅರ್ಥ ಆಯ್ತಲ್ವಾ? ಸೊ ಯಾವಾಗ ನಾವು ಬ್ಲ್ಯಾಂಕ್ ಆಗ್ತೇವೆ, ಎಲ್ಲ ಪವರ್ ನಮ್ಮ ಹತ್ರ ಇದೆ. ನೀವು ಏನು ಹೊಸತು ಸಿದ್ಧಿ ಸಾಧನೆ ಮಾಡಲಿಕ್ಕಿಲ್ಲ.
ಯಾಕೆ ನಿಮಗೆ ಅಷ್ಟೆಲ್ಲ ಕಠಿಣ ಸಿದ್ಧಿ ಸಾಧನೆ ಎಲ್ಲ ಮಾಡಿಸ್ತಾರೆ ಅಂತ ಹೇಳಿದರೆ, ನಿಮ್ಮ ಮೈಂಡ್ ಒಪ್ಪಿಕೊಳ್ಬೇಕು, ನಾನು ದೈವಿಕ ಶಕ್ತಿ, ನಾನು ದಿನಕ್ಕೆ 6-7 ಗಂಟೆ ಜಪ ಮಾಡ್ತೇನೆ, ತಿಂತೆಲ್ಲ, ಉಪವಾಸ ಕೂರಿಸ್ತೇನೆ. ದೇಹಕ್ಕೆ ಟೆನ್ಷನ್ ಮಾಡಿಸುವುದು, ದೇಹಕ್ಕೆ ಅದೆಲ್ಲ ಇರುವುದು. ಇಷ್ಟೆಲ್ಲ ಮಾಡಿದ ನಂತರ ಏನು ಬರ್ತದೆ ಅಂತ ಫಲ ಇರುವುದು? ನಿನ್ನ ಹತ್ರ ಎಲ್ಲ ಹುಡುಗಿಯರು ಅಟ್ರಾಕ್ಟ್ ಆಗ್ತಾರೆ, ನಿಮಗೆ ಸೌಂದರ್ಯ ಬರ್ತದೆ, ಹಣ ಬರ್ತದೆ, ಋಷಿಗಳು ಬರ್ತಾರೆ, ನೀವು ರಾಜ ಮಹಾರಾಜರು ನಿನ್ನ ಹತ್ರ ಬರ್ತಾರೆ ಅಂತ ಹೇಳಿದರೆ ನೀನು ಖುಷಿಯಲ್ಲಿ ಬದುಕ್ತಿ. ಅರ್ಥ ಆಯ್ತಾ? ಖುಷಿಯಲ್ಲಿ ಬದುಕಿದಾಗ ನಿಮ್ಮ ಅನ್ರಿಸಾಲ್ವ್ಡ್ ಇಶ್ಯೂಸ್ ಎಲ್ಲ ಹೋಗ್ತದೆ. ನೀವು ಪೂರ್ವಜನ್ಮದ ಜನ್ಮಾಂತರದ ಬಗ್ಗೆ ಹೇಳುವುದಾದರೆ, ನೀವು ಯಾಕೆ ಇನ್ನೊಂದು ದೇಹಕ್ಕೆ ಬರಬೇಕಂತ ಹೇಳಿದರೆ, ಈ ದೇಹದಲ್ಲಿ ಯಾವುದು ಬಾಕಿ ಉಳಿದಿದೆ ಅದನ್ನು ಪಡೀಲಿಕ್ಕೆ ಇನ್ನೊಂದು ದೇಹಕ್ಕೆ ಬರಬೇಕು. ನಮ್ಮದೆಲ್ಲ ಸಮಸ್ಯೆ ಏನಂತ ಹೇಳಿದರೆ, ಅಲ್ಲ ನಾನು ಹೇಳೋದನ್ನು ನೀವು ಮೆಚುರಿಟಿಯಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾನು ಆ ರೀತಿ ಹೇಳ್ತಾ ಇಲ್ಲ. ಈಗ ನಿಮ್ಮ ಹತ್ರ ಎಲ್ಲ ಹುಡುಗಿ ಬರುವಾಗ ಅದು ತಪ್ಪು. ಅರ್ಥ ಆಯ್ತಾ? ನಂತರ ಮುದುಕಿ ಎಲ್ಲ ಅಲ್ಲೆಲ್ಲ ಬೀಳಲಿಕ್ಕೆ ಆಗುವಾಗ ಮತ್ತೆ ಎಲ್ಲ ಸ್ಟೈಲ್ ಮಾಡಲಿಕ್ಕೆ ಹೋಗೋದು, ಜಿಮ್ ಮಾಡಲಿಕ್ಕೆ ಹೋಗೋದು, ವಾಕಿಂಗ್ ಮಾಡಲಿಕ್ಕೆ ಹೋಗೋದು, ಚೆನ್ನಾಗಿ ಕಾಣಬೇಕು, ನನ್ನನ್ನು ಯಾರು ಚಂದ ನೋಡ್ತಾ ಇಲ್ಲ. ತಿನ್ನೋ ಟೈಮಲ್ಲಿ ಅದು ತಿನ್ನಬಾರ್ದಂತೆ, ಇದು ತಿನ್ನಬಾರ್ದಂತೆ, ಅದು ಮತ್ತೆ ಇದು ಮತ್ತೆ ತಿನ್ನೋದಂತೆ, ನಂತರ ಅದು ತಿನ್ನಲಿಕ್ಕೆ ಆಗ್ತಿಲ್ಲ. ಹಾಗೆಲ್ಲ ಇರುವವರೆಗೆ ದೇಹ ನಿಮಗೆ ಎಷ್ಟು ಹೇಳ್ತದೆ, ನಂತರ ಅದೇ ಕಮ್ಮಿ ಮಾಡ್ತಾ ಹೋಗ್ತದೆ. ಅದನ್ನು ನಿಮ್ಮ ಕಣ್ಣು ಡಲ್ ಆಗ್ತದೆ, ಕಿವಿ ಡಲ್ ಆಗ್ತದೆ, ತಿನ್ನೋದು ಬೇಡ ಅಂತ ಆಗ್ತದೆ, ಯಾವುದು ಬೇಡ ಅಂತ ಬಾಡಿಯಲ್ಲಿ ಹಾರ್ಮೋನ್ಸ್ ನಿಲ್ತದೆ. ಆಗ ನೀವು ಅದಕ್ಕೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಕೊನೆಗೆ ಕೊಟ್ಟದ್ದು ಅದಕ್ಕೆ. ದೇಹ ನಿಲ್ಲಿಸ್ತದೆ ಅದನ್ನೇ. ದೇಹವನ್ನು ಫಾಲೋ ಮಾಡಿ, ಅದರ ಅರ್ಥ ಬೇಡದೆಲ್ಲ ಮಾಡಿ ಅಂತಲ್ಲ. ಕರ್ಮ ಸಿದ್ಧಾಂತವನ್ನು ಖಾಲಿ ಅರ್ಥ ಮಾಡ್ಕೊಳ್ಬೇಕಂತಿದ್ರೆ ಇಷ್ಟೇ ಇರುವುದು ವಿಷಯ. ಏನಂತ ಹೇಳಿದರೆ, ಆತ್ಮನ ಪ್ರತಿಕೂಲಾನಿ ಪರೇಶಾನ್ನ ಸಮಾಚರೇತ್. ಇಷ್ಟು ರೀತಿ ಸಾಕು, ಬೇರೆ ಎಲ್ಲ ಗ್ರಂಥ ಓದಬೇಕಂತಿಲ್ಲ. ಆತ್ಮನ ಪ್ರತಿಕೂಲಾನಿ ಪರೇಶಾನ್ನ ಸಮಾಚರೇತ್, ಇಷ್ಟೇ ಗೊತ್ತಿರಬೇಕಾದದ್ದು ನಿಮಗೆ. ಆತ್ಮನ ನನಗೆ ಯಾವುದು ಇಷ್ಟ ಆಗೋದಿಲ್ವೋ ಮತ್ತೊಬ್ಬರಿಗೆ ಮಾಡಬಾರ್ದು. ಮತ್ತೊಬ್ಬರಿಗೆ, ಮನುಷ್ಯರಿಗೆ ಅಂತಲ್ಲ, ಯಾವುದಕ್ಕೂ. ಈಗ ನನ್ನನ್ನು ಕೊಲ್ಲಬಾರ್ದು ಯಾರ, ನನಗೆ ಕೊಯ್ದರೆ ನೋವಾಗ್ತದಾ, ನಾನು ಕೂಡ ಬೇರೆದನ್ನು ಕೊಯ್ಯಬಾರ್ದು. ಯಾವ ರಿಯಾಕ್ಷನ್ಗೆ ರಿಯಾಕ್ಷನ್ ಇದೆ, ಇಷ್ಟೇ ಸಿಂಪಲ್ ಕರ್ಮಸಿದ್ಧ. ಮತ್ತೊಬ್ಬನಿಗೆ ಸುಳ್ಳು ಯಾರಾದ್ರೂ ನನಗೆ ಸುಳ್ಳು ಹೇಳಿದ್ರೆ ನನಗೆ ಇಷ್ಟ ಆಗದಿದ್ರೆ ನೀವು ಮಾಡಬಾರ್ದು. ನಾನು ಮತ್ತೊಬ್ಬರು ಸುಳ್ಳು ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಕರ್ಮದ ಅಧಿಕಾರ ಪೂರ್ತಿ ಇದೆ ನಿಮಗೆ, ಏನು ಬೇಕಾದರೂ ಮಾಡ್ಬೋದು. ಫಲದ ಅಧಿಕಾರ ಇಲ್ಲ. ಮೇಲೆ ಕಲ್ಲು ಬೀಸಾಡಿದರೆ ಅದು ಬೀಳ್ತದೆ, ಅದು ನ್ಯಾಚುರಲ್. ಕಲ್ಲು ಬೀಸಾಡುವ ಅಧಿಕಾರ ನಿಮಗೆ, ತಲೆಗೆ ಬೀಳಬಾರ್ದು ಅಂತ ನೀವು ಹೇಳ್ಬಾರ್ದು. ಅರ್ಥ ಆಯ್ತಾ? ಸೊ ಅದೇ ರೀತಿ ಯಾವುದನ್ನು ಬೇಕಾದರೂ ಮಾಡ್ಬೋದು. ಆತ್ಮನ ಪ್ರತಿಕೂಲಾನಿ ಪರೇಶಾನ್ನ ಸಮಾಚಾರ. ನಿಮಗೆ ಅದು ಯಾವುದು ಬೇಡ ಅಂತ ಅನಿಸ್ತದೆ ಅದನ್ನು ನೀವು ಬೇರೆಯವರಿಗೆ ಮಾಡಬಾರ್ದು. ಇಷ್ಟೇ ಕರ್ಮ ಸಿದ್ಧಾಂತ. ಮತ್ತು ಏನು ಬೇಕಾದ್ರೂ ನಿಮಗೆ ಮಾಡ್ಬೋದು. ಇನ್ನೊಂದು ಮಾತು ಬರ್ತದೆ, ಯದ್ಯಪಿ ಶುದ್ಧಂ ಲೋಕ ವಿರುದ್ಧಂ ನಾಕರಣೀಯಂ. ನಿಮಗೆ ಸರಿ ಅಂತ ಗೊತ್ತಿದೆ, ಅದು ಬೇಕಾದದು. ನಾನು ಹೇಳೋದ್ರ ಉದ್ದೇಶ ನಿಮಗೆ ಗೊತ್ತಿರಬೇಕು ಇದು ಸರಿ ಅಂತ. ಬಟ್ ಲೋಕ ವಿರುದ್ಧವಾಗಿದ್ದರೆ ನಾಕರಣೀಯಂ. ಗೊತ್ತಾಯ್ತು. ಈಗ ನಮಗೆ ಆಸೆ ಇರ್ತದೆ, ಅಲ್ಲಿ ಕಾನೂನು ಬೇರೆ ಇದೆಯಲ್ಲ. ಹಾಗೆ ಅರ್ಥ ಆಯ್ತಾ? ಸೊ ಇಷ್ಟ ಆದಾಗ ಅನ್ರಿಸಾಲ್ವ್ಡ್ ಇಶ್ಯೂಸ್ ಎಲ್ಲ ಹೋಗ್ತದೆ. ಈಗ ನೋಡಿ, ನಮಗೆ ಎಷ್ಟು ಒಳಗಿಂದ ಆಸೆ ಇರ್ತದೆ. ಒಂದು ಗೃಹಿಣಿ ಇರ್ತಾಳೆ, ಒಳ್ಳೆ ಗೃಹಿಣಿ, ಯಾರೊಟ್ಟಿಗೆ ಮಾತಾಡಿರೋದಿಲ್ಲ, ಎಲ್ಲ ಇರ್ತಾಳೆ. ಬಟ್ ಮನಸ್ಸಲ್ಲಿ ಯಾವಾಗ ನೋಡಿದ್ರು ಅವರೆಲ್ಲ ಜಾಲಿಯಲ್ಲಿದ್ದಾರೆ, ನಾನು ಇಷ್ಟು ಮಾಡ್ತಿದ್ದೇನೆ, ಇಷ್ಟು ಗಂಡನ ಇದು ಅಸಮಾಧಾನದಲ್ಲಿ ಇರುವುದಲ್ವಾ. ಒಬ್ಬ ಪೂಜೆ ಮಾಡೋ ಬ್ರಾಹ್ಮಣ, ಜಾತಿ ಬಗ್ಗೆ ಮಾತಾಡ್ತಿಲ್ಲ, ಒಂದು ವೃತ್ತಿ, ಬ್ರಾಹ್ಮಣ ವೃತ್ತಿಯ, ಅವರೆಲ್ಲ ಎಷ್ಟು ಪಬ್ಬಿಗೆ ಹೋಗ್ತಾರೆ, ಜಾಲಿಯಲ್ಲಿದ್ದಾರೆ, ನನ್ನದೊಂದು ಇದು ಜನ್ಮ, ಈ ರೀತಿ ಹೇಳ್ತಾ ನೆಕ್ಸ್ಟ್ ಜನ್ಮದಲ್ಲಿ ಫಾರ್ವರ್ಡ್ ಆಗ್ತದೆ ಅಂತ ಹೇಳಿದರೆ, ಈ ಪ್ರಜ್ಞೆಗೆ ಅದೇ ನಾನು ಹೇಳಿದೆ ಮಾಂಡಕ್ಯ ಉಪನಿಷತ್ತಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದರೆ, ನಿದ್ರೆಯಲ್ಲಿ, ಸ್ವಪ್ನದಲ್ಲಿ, ಸುಷುಪ್ತಿಯಲ್ಲಿ ಎಲ್ಲರ ಅನುಭವ ಒಂದೇ. ಸ್ವಪ್ನದಲ್ಲಿ ಬೇರೆ, ಮನಸ್ಸಲ್ಲಿರುವಾಗ ಬೇರೆ, ದೇಹದಲ್ಲಿರುವಾಗ ಬೇರೆ. ಮೂರನೇದೊಂದು ಸ್ಟೇಜ್ ಇದ್ದಲ್ವ, ಅದರಲ್ಲಿ ಕನಸು ಬೀಳುವುದಿಲ್ಲ, ಏನಿಲ್ಲ, ಖಾಲಿ ಒಂದು ಎದ್ದಾಗ ನಿಮಗೆ ರಾತ್ರಿ 9 ಗಂಟೆ ಮಲಗಿದೆ, ಬೆಳಿಗ್ಗೆ 4 ಗಂಟೆವರೆಗೆ ನಿದ್ದೆ ಬಂತು, ಭಾರಿ ಖುಷಿ ಆಯಿತು. ಆ ಭಾರಿ ಖುಷಿಯಾದ ಅನುಭವ ಅದು ನಿಮ್ಮದು ಪ್ರಜ್ಞಾನ, ಅದು ಆನಂದಂ ಬ್ರಹ್ಮ. ಅದು ಎಲ್ಲರ ಮಿನಿಸ್ಟರ್ ಇದ್ದು, ಅವನ ಪಿ ಎದ್ದು, ಸೆಕ್ಯೂರಿಟಿ ಅವನದು ಎಲ್ಲರ ಅನುಭವ ಅದೇ. ಅದರ ನಂತರ ಒಂದು ಸ್ಥಿತಿ ಇದೆ, ಜಾಗೃತ ಸ್ವಪ್ನ ಸುಷುಪ್ತಿ ತುರಿಯ ಅಂತ. ಅದರಲ್ಲಿ ಏನಂತ ಹೇಳಿದರೆ ಸುಷುಪ್ತಿಯದ್ದೇ ಅನುಭವ ಅದು, ಬಟ್ ಅದರಲ್ಲಿ ನೀವು ಇರ್ತೀರಿ. ಇದು ಎಲ್ಲರಿಗೆ ಆಗುವಂಥದ್ದಲ್ಲ, ಧ್ಯಾನದಲ್ಲಿ ಸ್ವಲ್ಪ ಮೇಲೆ ಹೋದಾಗ ಆಗುವಂಥದ್ದು. ಈ 3 ಸ್ಥಿತಿಯಲ್ಲಿ ಇದ್ದದ್ದನ್ನೇ ದೇಹದಲ್ಲಿ ಕೂಡ ನಾವು ಇರುವಾಗ, ಈಗ ದೇಹದಲ್ಲಿದ್ದೇವೆ, ಅನುಭವಿಸ್ತಿದ್ದೇವೆ, ಸಾಯ್ತೇವೆ. ಸತ್ತಾಗ ಹೇಗೆ ನೀವು ಒಳ್ಳೆ ಕೆಲಸ ಮಾಡಿ ಖುಷಿಯಲ್ಲಿದ್ದಾಗ ಮಲಗಿದ್ರೆ ನಿಮಗೆ ಖುಷಿಯಾದ ಸ್ವಪ್ನ ಬೀಳ್ತದ? ನೀವು ಏನಾದರೂ ನೀವು ಸಾಲದವರ ಟೆನ್ಷನ್, ಭಯ, ಹೆದರಿಕೆಯಲ್ಲಿ ಮಲಗಿದ್ರೆ ಯಾರಾದರೂ ಓಡಿಸುವುದು, ಚಾಕು ಹಾಕುವುದು, ಇದು ಎಲ್ಲ ಕನಸು ಬೀಳ್ತದ. ಅದೇ ರೀತಿ ಸತ್ತಾಗ ಕೂಡ ನೀವು ಇಡೀ ಜೀವನದಲ್ಲಿ ಏನು ಖುಷಿಯಲ್ಲಿದ್ದರೆ ನಿಮಗೆ ಖುಷಿ, ಸ್ವರ್ಗದಲ್ಲಿ ಫೀಲಿಂಗ್, ಅದು ಪ್ರಜ್ಞೆ.
ಸ್ವರ್ಗದಲ್ಲಿ ಏನಿರ್ತದೆ, ಚೆನ್ನಾಗಿ ತಿನ್ನಲಿಕ್ಕೆ ಇರ್ತದೆ, ಅಲ್ಲಿ ಯಾರು ಕಿರಿಕಿರಿ ಮಾಡೋದಿಲ್ಲ, ಅಲ್ಲಿ ಏಜ್ ಆಗೋದಿಲ್ಲ. ನರಕದಲ್ಲಿ ಫ್ರೈ ಮಾಡೋದು, ನೋವು ಮಾಡೋದು, ದುಃಖ, ಸಂಕಟ, ಇದು ಅನುಭವ. ಮೂರನೇ ಅನುಭವದಲ್ಲಿ ಆತ ಪುನಃ ತಾಯಿಯ ಗರ್ಭಕ್ಕೆ ಬರ್ತಾನೆ ಅಂತ ಹೇಳ್ತದೆ. ನಂತರ ಸ್ವಪ್ನದಲ್ಲಿ ನೀವು ಅದೇ ದೇಹದಲ್ಲಿ ಕಣ್ಣು ಬಿಡ್ತೀರಿ, ನಿದ್ರೆಯಲ್ಲಿ. ಜೀವನದಲ್ಲಿ ನೆಕ್ಸ್ಟ್ ದೇಹದಲ್ಲಿ ಕಣ್ಣು ಬಿಡ್ತೀರಿ. ಯಾಕೆ ಆ ನೆಕ್ಸ್ಟ್ ದೇಹ ಸಿಗ್ತದೆ ಅಂತ ಹೇಳಿದ್ರೆ, ನಾನು ಹಾಗೆ ಹೇಳಿದ್ದೆ, ಜಡಭರತನ ಕತೆ. ಆತನಿಗೆ ಬ್ರಹ್ಮಲೋಕದಲ್ಲಿ ಸ್ವಾಗತಕ್ಕೆ ಎಲ್ಲ ವ್ಯವಸ್ಥೆ ಆಗಿತ್ತು. ಅಂಥ ಜಡಭರತ ಸಂಜೆ ಹೋಗಿ ನದಿಯಲ್ಲಿ ಅರ್ಘ್ಯ ಕೊಡ್ತಾ ಇದ್ದಾನೆ. ಒಂದು ಜಿಂಕೆ ನೀರು ಕುಡಿತಾ ಇದೆ, ಗರ್ಭಿಣಿ ಜಿಂಕೆ. ಹಿಂದಿನಿಂದ ಒಂದು ಹುಲಿ ಹಾರಿತ್ತು ಅದರ ಮೇಲೆ. ಜಿಂಕೆ ಭಯದಿಂದ ನೀರಿಗೆ ಹಾರಿತು. ಹಾರುವಾಗ ಅಲ್ಲೇ ಅದಕ್ಕೆ ಹೆರಿಗೆ ಆಯಿತು. ಜಿಂಕೆ ಸತ್ತಿತ್ತು. ಆ ಮರಿ ನೀರಲ್ಲಿ ಬಂತು. ಈಗ ಕೈಯಲ್ಲಿ ನೀರಿಟ್ಟು ಕೈಗೆ ಬಂತು. ಅವು ಅದನ್ನು ಮನೆಗೆ ತಗೊಂಡು ಬಂದ. ಚಿಕ್ಕ ಇದನ್ನು ಏನು ಮಾಡಲಿಕ್ಕೆ ಆಗ್ತದೆ, ಅದಕ್ಕೆ ಎಲ್ಲ ಏನೇನು ನೀರು ಕೊಡೋದು, ಹುಲ್ಲು ಹಾಕೋದು, ಇದನ್ನು ಮಾಡಿದ. ಆಚೆ ಹೋಗುವಾಗ ಅದನ್ನು ಇಟ್ಕೊಂಡು ಹೋಗೋದು. ಅದರೊಟ್ಟಿಗೆ ಇಮೋಷನಲ್ ಬಾಂಡಿಂಗ್ ಬಂತು. ಇವನಿಗೆ ಯಾವಾಗ ನೋಡಿದ್ರು ಅದರದ್ದೇ ಚಿಂತೆ. ಅದು ಕೂಡ ಇವನನ್ನು ತುಂಬ ಪ್ರೀತಿ ಮಾಡೋದು, ಒಟ್ಟಿಗೆ ಮಲಗೋದು, ಎಲ್ಲ ಮಾಡೋದು. ನಂತರ ಸಾಯುವಾಗ ಕೂಡ ಇವನಿಗೆ ಅದೇ ಚಿಂತೆ. ಈ ಜಿಂಕೆಗೆ ಇನ್ನು ಯಾರಿದ್ದಾರೆ, ಹುಲಿ ಬರ್ಬೋದಾ, ಅದು ಪಾಪ ಎಲ್ಲಿ ಹೋಗ್ಬೋದು, ನನ್ನೊಟ್ಟಿಗೆ ಮಲಗ್ತಿತ್ತು. ಈಗ ಆಗಿ ಅವ ಜಿಂಕೆಯಾಗಿ ಹುಟ್ಟಿದಂತೆ. ಯಾವ ಸಾಧಕನಿಗೆ ಬ್ರಹ್ಮಲೋಕದಲ್ಲಿ ಸ್ವಾಗತಕ್ಕೆ ಸಿದ್ಧತೆ ಆಗಿತ್ತ, ಅವ ಜಿಂಕೆ ಆಗಿ ಹುಟ್ಟಿದ. ಅದರ ಅರ್ಥ ಜಿಂಕೆಯನ್ನು ಸಾಕಿದ್ದು ತಪ್ಪ ಅಂತ ಕೇಳಿದರೆ, ತಪ್ಪ ಸರಿಯ ಪ್ರಶ್ನೆ ಇಲ್ಲ. ನೀವು ಸಬ್ಕಾನ್ಷಿಯಸ್ ಮೈಂಡಿಗೆ ಯಾವ ಇದು ಕೊಡ್ತಾ ಇದ್ದೀರಿ ಸಿಗ್ನಲ್, ಅದು ಕೇಳುದು. ಸಾಯುವಾಗ ದೇವರ ಹೆಸರು ಹೇಳಿದರೆ ದೇವಲೋಕ ಸಿಗ್ತದೆ, ದೇವರ ಲೋಕ ಸಿಗ್ತದೆ ಅಂತ. ಆಗ ನಾವೆಲ್ಲ ಅತಿ ಬುದ್ಧಿವಂತಿಕೆ ಮಾಡ್ತೇವೆ. ಸಾಯುವಾಗ ಹೇಳ್ಬೋದಲ್ವ? ಸಾಯುವಾಗ ಹೇಳಲಿಕ್ಕೆ ಆಗುದಿಲ್ಲ. ನೀವು ಜೀವನ ಹೇಗೆ ಬದುಕ್ತಿರ್ತೀರ ನೋಡಿ. ದಶರಥ ಕೂಡ ರಾಮ 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 ಅಂತ ಸತ್ತದ್ದು. ಬಟ್ ದಶರಥ ಮಗನ ಹೆಸರು ಕರೆದದ್ದು. ಅವನಿಗೆ ತಲೆಯಲ್ಲಿದ್ದದ್ದು ಮಗ ಅಲ್ಲ. ನನ್ನ ತಂದೆ ಹೇಳ್ತಾ ಇದ್ರು ಅದಕ್ಕೆ. ನನ್ನ ತಂದೆ ಹೇಳ್ತಾ ಇದ್ರು, ಮಕ್ಕಳ ಹೆಸರನ್ನ ದೇವರ ಹೆಸರು ಯಾಕೆ ಇಡ್ತಾ ಇದ್ರು ಅಂದ್ರೆ, ಸಾಯುವತ್ತಲ್ಲಿ ಕರೀತಾರೆ ನಾರಾಯಣ ಅಂತ ಮಗನನ್ನೇ ಕರೆಯುದಲ್ವಾ. ಒಬ್ಬ ಹೇಳಿದಂತೆ ಹಾಗೆ ಅತಿ ಬುದ್ಧಿವಂತಿಕೆ ಮಾಡಿ ಹೆಸರಿಟ್ಟಿದ್ದಂತೆ ಎಲ್ಲ. ನಾರಾಯಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಅಂತ ಮಕ್ಕಳಿಗೆ ಹೆಸರಿಟ್ಟಿದ್ದ. ಸೊ ಇವ ಸಾಯುವಾಗ ಏನಾಯಿತು, ನಾರಾಯಣ ಎಲ್ಲಿದ್ಯಪ್ಪ, ಇಲ್ಲಿದ್ದೇನೆಪ್ಪ ಅಂತ ಹೇಳಿದವ. ವಾಸುದೇವ ನಾನು ಇಲ್ಲಿದ್ದೇನೆ, ಪ್ರದ್ಯುಮ್ನ ಇಲ್ಲಿದ್ದೇನೆ, ಅನಿರುದ್ಧ ಇಲ್ಲಿದ್ದೇನೆ, ಎಲ್ಲ ಇಲ್ಲೇ ಇದ್ರೆ ಅಂಗಡಿಯಲ್ಲಿ ಯಾರಿದ್ದಾರಪ್ಪ ಅಂತ ಹೇಳಿದಂತೆ, ಸತ್ತು ಹೋದ. ನೆಕ್ಸ್ಟ್ ಸೀನ್ ಕಟ್ಟಾದಾಗ ಅಂಗಡಿಯಲ್ಲಿ ಇದು ಇಲಿಯಾಗಿ ಕೂತಿದ್ದಾನಂತೆ, ಮಗನೇ ಓಡಿಸ್ತಿದ್ದಾನೆ ಅಂತ ಹೇಳಿದರೆ ಅದು ಇದೆಯಾ ಇಲ್ವೋ ಅದೆಲ್ಲ ಅಗತ್ಯ ಇಲ್ಲ. ಬಟ್ ನಮಗೆ ಜೀವನದಲ್ಲಿ ಏನಂತ ಹೇಳಿದ್ರೆ, ಅನ್ರಿಸಾಲ್ವ್ಡ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗಬೇಕು. ಆಗ ನಮಗೆ ಬೇರೆ ದೇಹದ ಅಗತ್ಯ ಇರೋದಿಲ್ಲ. ಆಗ ನಾವು ಯಾವುದರಲ್ಲಿ ಆ ಸೌಂದರ್ಯ ಲೇಯರನ್ನು, ಆ ದೇವಿಯನ್ನು, ಆ ಲಲಿತೆಯನ್ನು, ಯಾವ ರೀತಿ ಆ ಅಬಂಡೆನ್ಸನ್ನು, ಪ್ರಾಸ್ಪರಿಟಿಯನ್ನು ಅದರಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದರೆ, ನಮ್ಮ ಯಾವಾಗ ಫೋಕಸ್ ಮಾಡ್ತೇವೋ ನಾವು ಅದರ ಕಡೆ ಫೋಕಸ್ ಮಾಡಿದಾಗ ನಮಗೆ ಏನೂ ಅಪರ್ಮಿಷನ್ ಹೇಳ್ಬೇಕಂತಿಲ್ಲ. ಮೈಂಡ್ ತಗೊಳ್ತದೆ ಇವನಿಗೆ ಏನು ಬೇಕು. ಏನು ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ. ಆಕೆ ಸಿಂಹಾಸನೇಶ್ವರಿ, ಆಕೆ ಶ್ರೀಮಾತಾ, ಶ್ರೀ ಮಹಾರಾಜ್ಞಿ. ಆಕೆ ಇಡೀ ಮೂರು ಲೋಕದ ಬ್ರಹ್ಮಾಂಡದ ಅಧಿಪತಿ ಆಕೆ. ಆದರೆ ಆಕೆ ಶ್ರೀಮಾತಾ, ನನ್ನ ತಾಯಿ. ಸೊ ನನ್ನ ತಾಯಿ ಆಗಿರಬೇಕಾಗೋ ನಾನು ಹೇಗಿರಬೇಡ. ಸೊ ನೀವು ಒಂದು ಒಳ್ಳೆ ಗಿಫ್ಟ್ ಕೊಟ್ಟರೆ ಯಾರಿಗದು ತುಂಬ ಇಷ್ಟದವರಿಗೆ ಒಳ್ಳೆ ಒಳ್ಳೆ ಗಿಫ್ಟ್ ಕೊಡ್ತೀರಲ್ವ, ಪಕ್ಕ ಹಾಳಾಗೋ ಗಿಫ್ಟ್ ಕೊಡ್ತೀರಾ. ಸೊ ನಮಗೆ ಕೂಡ ಈ ದೇಹ ಕೊಟ್ಟದ್ದು ಆಕೆ. ಸೊ ಎಂಥ ಒಳ್ಳೆ ಸೈಂಟಿಸ್ಟ್ ಹೇಳ್ತಾರೆ, ಒಂದು 500 ಕೋಟಿ ಉಂಟಂತೆ ಇದಕ್ಕೆ, ಪೂರ್ತಿ ದೇಹಕ್ಕೆ. ಸೊ ನಾವೇನು ಬೆಳಿಗ್ಗೆ ಎದ್ದು, ಇದು ನೀನು ಕೊಟ್ಟ ಗಿಫ್ಟು, ನನಗೆ ಗೊತ್ತು ನೀನು ನನಗೆ ಅಂಥ ಗಿಫ್ಟ್ ಎಲ್ಲ ಕೊಡೋದಿಲ್ಲ ಅಂತ ಈ ರೀತಿ ಹೇಳಿದಾಗ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಮತ್ತೆ ರೋಗ ಬರೋದಿಲ್ಲ. ಅದಕ್ಕೆ ರಿಪೇರಿ ಮಾಡೋದು ಆಗತ್ತಿದ್ದೆ. ಅದಕ್ಕೆ ಇದು ಬೇಗ ಹೋಗುವಂಥದ್ದಲ್ಲ, ಯಾಕಂದರೆ ಅಲ್ಲಿ ಇಮೋಷನಲ್ ಬಾಂಡಿಂಗ್ ಮಾಡಿದ್ರಲ್ವ ನೀವು. ಸೊ ಶ್ರೀವಿದ್ಯೆ, ಭೋಗ ಮತ್ತು ಮೋಕ್ಷ ಎರಡನ್ನೂ ಕೊಡ್ತಾನೆ ಅಂತ ಹೇಳಿದ್ದು ಇದಕ್ಕೆ. ಯತ್ರಾಸ್ತಿ ಭೋಗೋ ನಚ ತತ್ರ ಮೋಕ್ಷ, ಯತ್ರಾಸ್ತಿ ಮೋಕ್ಷೋ ನಚ ತತ್ರ ಭೋಗ. ಶ್ರೀ ಸುಂದರಿ ಸೇವ ತತ್ಪರಾಣಾಂ ಭೋಗಶ್ಚ ಮೋಕ್ಷಶ್ಚ ಕರಸ್ತೇವ. ಅದು ಕೈಯಲ್ಲಿ ಇದೆ ಭೋಗ ಮತ್ತು ಮೋಕ್ಷಗಳು ಎರಡು ಕೂಡ. ಹೇಗೆ ಅಂತ ಹೇಳಿದರೆ, ಭೋಗ ಹೇಗೂ ಬರ್ತದೆ, ನೀವು ಬೇಕಾದರೆ ಪ್ರಾಕ್ಟಿಕಲ್ ಆಗಿ ನೋಡ್ಬೋದು, ಆಟೋಮೆಟಿಕಲ್ ಬರ್ತದೆ. ಅರ್ಥ ಆಯ್ತಲ್ವಾ? ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ. ಈಗ ನನ್ನ ಹತ್ರ ಇಷ್ಟಪಡ್ಲಿಕ್ಕೆ ಏನಿದೆ, ಕೂದಲಿಲ್ಲ, ಇಷ್ಟು ದೊಡ್ಡ ಹೊಟ್ಟೆ ಇಟ್ಕೊಳ್ತೀರ ಜನರಿಗೆ ಉಂಟಲ್ವಾ, ಇಷ್ಟಪಡ್ತಾರೆ ಆಟೋಮೆಟಿಕಲಿ. ನಿಮಗೆ ಗೊತ್ತಾಗೋದಿಲ್ಲ ಅದು. ಇದನ್ನೇ ಹೇಳಿದ್ದು ದಾಸರು, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿಯುಂಟೆ ನಿನ್ನದೇ ಸಕಲ ಸಂಪತ್ತು. ಯಾಕೆ ಅಂತ ಹೇಳಿದರೆ, ಅವರು ಪ್ರಯತ್ನ ಮಾಡಿದ್ದಾರೆ ಲೈಫಲ್ಲಿ. ಅವ್ರು ಹೇಳ್ತಾರೆ, ನನಗೆ ಅದು ಪದ್ಯ ಪೂರ್ತಿ ಬರ್ತಾ ಇಲ್ಲ, ಬಟ್ ಅವರ ಇಂಟೆನ್ಷನ್ ಹಾಗೆ. ಏನಂತ ಹೇಳಿದರೆ, ಸಂಜೆಯವರೆಗೂ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದ್ದೇನು. ನಾನೆಲ್ಲೋ ಇದ್ದದ್ದಾಗ
ನಿನ್ನ ಸಾಧನೆ ಮಾಡೋ ಮೊದಲು ನನ್ನಿಂದ ಅದು ಆಗೋದಾದ್ರೆ ಆಗ ಸಿಗ್ಬೇಕಿತ್ತಲ್ವಾ. ಸಂಜೆವರೆಗೂ ಇದ್ದು ಒಂದು ಸೌಟು ಅನ್ನ ಸಿಗಲಿಲ್ಲ ಅಂತೆ ಅವರಿಗೆ. ಅವ್ರು ಹೇಳ್ತಾರೆ ಒಂದು ಸಂಧಿ ಈಗ ನೋಡಿದರೆ ಪಂಚಭಕ್ಷ ಪರಮಾನ್ನ ಭೋಜನಗಳು ಎಲ್ಲಿಂದ ಬಂತು? ಅವರಿವರ ಸಿಕ್ಕಿದವರ ಕಾಲೆಲ್ಲ ಹಿಡಿದು ಒಂದು ಆನೆ ನನಗೆ ಸಿಗಲಿಲ್ಲ, ಆನೆ ಅಂತ ಹೇಳಿದರೆ ₹1. ಈಗ ಹಣ ಎಲ್ಲ ಕಡೆಯಿಂದ ಬರ್ತುಂಟು, ಎಲ್ಲಿಂದ ಬರ್ತುಂಟು? ನಿನ್ನ ಒಲುಮೆಯಿಂದ. ಅರ್ಥ ಆಯ್ತಲ್ವ? ಸೊ ಆ ಬಾಂಡಿಂಗಲ್ಲಿ ನೀವು ಮಾಡಿದರೆ ನಿಮ್ಮ ಒಬ್ಸರ್ವೇಷನನ್ನು ಆ ತಾಯಿಯ ಮೇಲೆ, ಆಕೆಯ ರೂಪದ ಮೇಲೆ ತಗೊಂಡ್ರೆ ಅದಕ್ಕೆ ಸೌಂದರ್ಯ ಲಹರಿ ಅಂತ ಹೇಳೋದು. ಅಲ್ಲಿಂದ ಸೌಂದರ್ಯದ ವೇವ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆನಂದ ಲಹರಿ, ಅಲ್ಲಿಂದ ಆನಂದದ ವೇವ್ಸ್ ಬರಲಿಕ್ಕೆ. ಸೊ ಆಟೋಮೆಟಿಕಲಿ ನಿಮಗೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ನಿಮಗೆ ಖುಷಿಯಾಗಿರ್ತೀರಿ, ತಲೆಯಲ್ಲಿ ಏನೂ ಇರೋದಿಲ್ಲ, ಟೆನ್ಷನ್. ಈಗ ಕೃಷ್ಣ ಹೇಳ್ತಾನೆ, ಅರ್ಜುನ ಕೇಳ್ತಾನೆ, ಒಂದು ವೇಳೆ ನಾನು ಇದನ್ನೆಲ್ಲ ಬಿಟ್ಟು ಸಾಧನೆ ಮಾಡಲಿಕ್ಕೆ ಹೋಗಿ ಅರ್ಧ ಸಾಧನೆ ಮಾಡುವಾಗ ನಾನು ಸತ್ತರೆ ನನಗೆ ಅದೂ ಇಲ್ಲ ಇದು ಇಲ್ಲ ಆಯ್ತಲ್ವಾ? ಆಗ ಕೃಷ್ಣ ಹೇಳ್ತಾನೆ, ನನ್ನ ಸಾಧನೆ ಯಾವತ್ತೂ ಕೂಡ ವೇಸ್ಟ್ ಆಗುವುದಿಲ್ಲ. ನೀನು ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಅಥವಾ ಶ್ರೀಮಂತರು ಯೋಗಿಗಳು ಆಗಿರುವವರ ಮನೆಯಲ್ಲಿ ಹುಟ್ಟಿ, ಇಂಥ ಜನ್ಮ ಲೋಕದಲ್ಲಿ ದುಸ್ತರ ಅಂತ. ಯಾಕೆ ಅಂತ ಹೇಳಿದರೆ ನಿಮಗೆ ಟೆನ್ಷನ್ ಇಲ್ಲ, ಲೈಫಲ್ಲಿ ಸೆಟ್ಲ್ ಆಗೋ ಟೆನ್ಷನ್ ಇಲ್ಲ, ಹಣ ಎಲ್ಲ ಇದೆ, ಯೋಗಿಗಳ ಮನೆಯಲ್ಲಿ ಇರ್ತಾರೆ ಗೊತ್ತಿದ್ದವರು. ಸೊ ಅದು ಕೂಡ ನಿಮಗೆ ಚಿಕ್ಕಂದಿನಲ್ಲಿ ಸಿಗ್ತದೆ. ಆಗ ನೀವು ಅಧ್ಯಾತ್ಮವೇ ಪ್ರಧಾನ ಆದ ಕಾರಣ ಅದರಲ್ಲಿ ಹೋಗ್ಬೋದು ಅಂತ ಹೇಳಿದರೆ, ಕೆಲವರೆಲ್ಲ ನಾನು ತುಂಬ ಕಷ್ಟದವರಿಗೆಲ್ಲ ಇದು ಇರುವುದು ಪಾಶಿಗಳಿಗೆ, ಅವರೊಟ್ಟಿಗೆ ಕನೆಕ್ಷನ್ ಇರುವವರಿಗೆ. ಒಂದು ಚಿಕ್ಕ ನೋಡಿ ಮನುಷ್ಯರದೆಲ್ಲ ಬಾಂಡಿಂಗ್ ಈಗ ನಿಮಗೆ ಕೂಡ ಕೆಲವರು ಹೇಳ್ತಾರೆ, ಬಕೆಟ್ ಇಡ್ತಾನೆ ಬಕೆಟ್. ನಾನು ಕಮೆಂಟ್ ಎಲ್ಲ ಓದಿದ್ದೆ, ಅವರ ಮನೆಗೆ ಒಂದು ಕಾರ್ಪೊರೇಟರ್ ಬಂದರೆ ಒಂದು 10 ದಿನ ಸ್ಟೇಟಸ್ ಆಗ್ತಾನೆ. ನಿಮ್ಮ ಹತ್ರ ಮುಖ್ಯಮಂತ್ರಿಗಳು ಅವರು ಇವರೆಲ್ಲ ಕೈ ಹಾಕ್ತಾರೆ, ನೀವು ಬಕೆಟ್ ಇಡುವುದು. ಅರ್ಥ ಆಯ್ತಲ್ವಾ? ಅಂತ ಹೇಳಿದರೆ ಅವ ಕೂಡ ಹಣಕ್ಕೆ ಬೇಕಾಗಿ ಮಾಡ್ತಾನೆ, ಅವನಿಗೆ ಅಷ್ಟು ಇದೆ. ಒಂದು ಈ ಹೀರೋಯಿನ್ಗಳೆಲ್ಲ ಏನೇನು ಕಮೆಂಟ್ ಆಗ್ತಾರೆ, ಅದೇ ಹೀರೋಯಿನ್ ಸಿಕ್ಕಿದ್ರೆ ಸೆಲ್ಫಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ಎಲ್ಲರಿಗೆ ಬೇಕಾದೇ ರಿಜೆಕ್ಟ್ ಮಾಡೋದು. ಅದಕ್ಕೆ ನಮ್ಮಲ್ಲಿ ಅದಿಲ್ಲ. ಕಾಮದೇವ ಮಹಾಲಕ್ಷ್ಮಿ ಹಣಕ್ಕೆ ಮೆಟಫರ್ ಹೇಗೆಲ್ಲ ಕೊಟ್ಟಿದ್ದಾರೆ ನೋಡಿ. ಕಾಮ ರಾಕ್ಷಸ ಅಂತ ಹೇಳಿಲ್ಲ, ದೇಹದಲ್ಲಿ ಇದ್ದರೆ ಅದು ಇರಬೇಕು, ತಲೆಗೆ ಹೋಗಬಾರ್ದು. ನಮ್ಮ ದೇಹದಲ್ಲಿಲ್ಲ, ಎಲ್ಲರ ತಲೆಯಲ್ಲಿ 24 ಗಂಟೆ ಅದೇ ಯೋಚನೆ ಮಾಡೋದು. ನನ್ನ ಹತ್ರ ನಾನು ಮಾತಾಡಿದೆ ಕೇಳಿದ್ರು, ನಾವು ಈ ಮೈಂಡ್ ಇದ್ದೆಲ್ಲ ಇದು ಮಾಡುವಾಗ ನೀವು ದೊಡ್ಡ ಅಂತ ಹೇಳುವವರೆಲ್ಲ ಗುರುಗಳು ನನ್ನ ಹತ್ರ ಕೇಳಿದ್ದಾರೆ. ನಾನು ಕೇಳಿದನ್ನೇ ಹೇಳೋದು. ಬೇಕಾದ್ರೆ ನನ್ನ ಹತ್ರ ಮೆಸೇಜ್ ಕೂಡ ಇದೆ ಅವರು ಹಾಕಿದ್ದು, ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು. ನೀವೆಲ್ಲ ತಿಳ್ಕೊಳ್ತೀವಿ ಅವರೆಲ್ಲ ಬಿಟ್ಟವರು, ಎಲ್ಲ ಬಿಡುವವರಲ್ಲ, ಬಿಡುವ ವಿಷಯವಿಲ್ಲ. ಏನು ಬಿಡುವುದು? ಈಗ ನೀವು ಊಟ ಮಾಡಿದರೆ ಏನು ಸಮಸ್ಯೆ? ದೇವರು ನಿಮಗೆ ಊಟ ಮಾಡಬೇಡಿ ಅಂತ ಹೇಳ್ತಾರಾ? ಪರೇಶ ಅನ್ನೋ ಸಮಾಚಾರ ಇತ್ತು, ಮತ್ತೊಬ್ಬನಿಗೆ ತೊಂದರೆ ಆಗಬಾರ್ದು ನಿಮ್ಮಿಂದಾಗಿ. ಸೊ ಹೀಗೆ ಬದುಕಲಿಕ್ಕೆ ಇರುವುದಷ್ಟೇ. ಬಟ್ ಹಾಗೆ ಹೇಳಿದ ಒಳ್ಳೆ ಮೈಂಡು ಅದು ತಪ್ಪು, ಅದು ಮಾಡಬಾರ್ದು, ಇದು ಹಾಗೆಲ್ಲ. ನೀವು ಈ ರೀತಿ ಇದ್ದರೆ ನಿಮಗೆ ಮೈಂಡಲ್ಲಿ ಏನು ಇರೋದಿಲ್ಲ, ನಿಮ್ಮಲ್ಲಿ ಹಣ ಸಂಪತ್ತು ಬರ್ತಾ ಇರ್ತದೆ, ನಿಮ್ಮಲ್ಲಿ ಆಕರ್ಷಣೆ ಇರ್ತದೆ, ನೀವು ಆ ಖುಷಿಯಲ್ಲಿ ಇರ್ತೀರಿ. ಅಥವಾ ನಿಮಗೆ ಏನು ಅನ್ರಿಸಾಲ್ವ್ಡ್ ಇಶ್ಯೂಸ್ ಇರುವುದಿಲ್ಲ ಇಲ್ಲಿ, ಹೌದಲ್ವಾ? ಮೈಂಡಲ್ಲಿ ಯಾವಾಗ ನಡೆಯುವ ನಿಜ ಹಾಗಾದರೆ ಎಲ್ಲರಾಗ್ಬೋದು. ಮಾಮೂಲಿ ಮನುಷ್ಯನಿಗೂ ಸಾಧಕನಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಸಾಧಕ 8 ಗಂಟೆ ಜಪ ಮಾಡ್ತಾನೆ, ಅವ ಮೈಂಡಲ್ಲಿ ಕಂಟ್ರೋಲಲ್ಲಿ ಇರ್ತಾನೆ, ಖುಷಿಯಲ್ಲಿ ಇರ್ತಾನೆ. ಅವ ನಿಮಗೆ ಸೀರಿಯಲ್ ನೋಡ್ತಾ ಇರೋದಿಲ್ಲ, ಅವ ಏನಾದರೂ ಉಪನಿಷತ್ತು ಅಧ್ಯಯನ ಮಾಡ್ತಾ ಇರ್ತಾನೆ. ಇದೇ ವ್ಯತ್ಯಾಸ. ನೀವು ಅದನ್ನೆಲ್ಲ ಬಿಟ್ಟು ಅವ ಲಂಗೋಟಿ ಕಟ್ಟಬೇಕು, ಹೌದಲ್ವಾ? ಸೊ ಈ ಕಾನ್ಸೆಪ್ಟ್ ಇಲ್ಲ ನಮ್ಮದ್ರಲ್ಲಿ. ಅದಕ್ಕೆ ನೀವು ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿದಾಗ ಮರಣದ ನಂತರ ಕೂಡ ನಿಮ್ಮ ಪ್ರಜ್ಞೆ ಅಲ್ಲೇ ನಿಲ್ತದೆ. ಇದು ಭೋಗ ಮತ್ತು ಮೋಕ್ಷ ಕೊಡುವುದು ಹೇಗೆ ಅಂತ. ಅದೇ ಬೇರೆದ್ರಲ್ಲೆಲ್ಲ ಅದನ್ನು ರಿಜೆಕ್ಟ್ ಮಾಡ್ತಾ ಬಂದರು. ಶಕ್ತಿ ಪರಂಪರೆಯಲ್ಲಿ ಇದನ್ನು ಸೇರಿಸಿದ್ರು. ನನಗೆ ಒಂದು ಇದು ಹೇಳಿ, ಅಂದರೆ ಇದು ನನಗೆ ಭಾಳ ಇದಾಯಿತು. ಅಂದರೆ ಅದು ಸ್ವಲ್ಪ ಫಸ್ಟ್ ಟೈಮ್ ನೋಡೋಕ್ಕೆ ತಲೆ ಮೇಲೆ ಹೋಗ್ತಾ ಇದೆ. ಅಂದರೆ ಸಬ್ಜೆಕ್ಟ್ ನಾನು ಹೇಳಿದ್ದು, ಅಂದರೆ ಈಗ ನನಗೆ ಏಕದಮ್ ನನ್ನ ಕಾನ್ಸಂಟ್ರೇಷನ್ ಇರೋದು ಫಸ್ಟ್ ನೋಡಿದವನಿಗೆ ಅವನು ಯಾವ ಥರ ಅರ್ಥ ಆಗ್ತದೆ ಅಂತೇಳಿ. ರೀಚ್ ಆಗ್ತಾನೆ ಇದಕ್ಕೆ, ಆ ಥರ ಇರುವಂಥದ್ದು. ನಿಜವಾಗ್ಲೂ ಅದು ಒಂದು 10 ಗಂಟೆ ಮಾತಾಡುವಂಥ ಸಬ್ಜೆಕ್ಟ್ ಅದು ಅಲ್ಲ. ಅಂದರೆ ಇದೆಲ್ಲ ಕತೆ ಅಲ್ಲ, ನಾವು ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೇವೆ. ಯಾಕೆ ಅಂತ ಹೇಳಿದರೆ ಮೈಂಡ್ ಇರುವುದೇ ಹಾಗೆ. ಅದು ನೋಡಿ, ದೊಡ್ಡ ದೊಡ್ಡ ಗುರುಗಳಂತ ಏನೆಲ್ಲ ತಿಳ್ಕೊಂಡಿದ್ದೇವೆ ನಾವು, ಅವ್ರು ಯಾಕೆ ಅಲ್ಲಿ ಸ್ಟಕ್ ಆಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಮೈಂಡ್ ಬಗ್ಗೆ ಗೊತ್ತಿಲ್ಲ. ಅವರಿಗೆ ಅನುಭವ ಆಗಿದೆ, ಅವರು ಸುಳ್ಳು ಹೇಳ್ತಾ ಇಲ್ಲ, ಅವರಿಗೆ ಅನುಭವ ಆಗಿದೆ, ಅವ್ರು ನೋಡಿದ್ದಾರೆ, ಅವರನ್ನೇ ಅದನ್ನೇ ಹೇಳ್ತಾ ಇದ್ದಾರೆ. ಅದು ಚಿಕ್ಕ ವಿಷಯ ಅಂತ ನಾನು ಹೇಳೋದು. ನೋಡುದನ್ನು ನಿಮಗೆ ಇಲ್ಲಿ ಲೈಟ್ ಎಲ್ಲ ಆಗಿರುವಾಗ ವಾಲಲ್ಲಿ ಬೆಕ್ಕನ್ನು ತೋರಿಸ್ತೇನೆ ನಾನು ಅಂತ ಹೇಳಿದರೆ, ನೀವು ಕತ್ತಲೆ ಮಾಡಿ ಸ್ಮಶಾನದಲ್ಲಿ ಕೂತು ಕಾಳಿಯನ್ನು ಮಾಡುವ ಕಾಳಿ ಕಾಣುವುದು ದೊಡ್ಡ ವಿಷಯವಾ? ಮೈಂಡ್ ಪ್ರೊಜೆಕ್ಟ್ ಮಾಡ್ತದೆ ಅಷ್ಟು ಕ್ಲಿಯರ್ ಆಗಿ. ಹಾಗಾದರೆ ದೇವರು ಪ್ರತ್ಯಕ್ಷ ಆಗಿ ನಿಮಗೆಲ್ಲ ಕೊಡಾಗ ನಿಮಗೆ ಪವರ್ ಹೇಗೆ ಬರೋದು ಅಂತೇಳಿ? ಪವರ್ ಎಲ್ಲ ನಿಮ್ಮ ಹತ್ರವೇ ಇದೆ. ಮೈಂಡ್ ಯಾವಾಗ ಒಪ್ಪಿಕೊಂಡಿತ್ತಲ್ಲ ಅವ್ರಿಗೆ ಗೊತ್ತೇ. ಅದು ಭಕ್ತಿ ಮಾರ್ಗ. ತಂತ್ರ ಅದಲ್ಲ. ತಂತ್ರ ಅಂತ ಹೇಳಿದ್ರೆ ಟೆಕ್ನಿಕ್.
ಅಲ್ಲಿ ನೀವು ಹಾಲಿನ ಎದುರು ಕೂತು ತುಪ್ಪ ತುಪ್ಪ ಅಂತ ಹೇಳಿದರೆ ಹಾಲು ಬರೋದಿಲ್ಲ. ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಅದನ್ನು ನೀವು ರಾವಣ ಮಾಡಿದರೂ ಬರ್ತದೆ ತುಪ್ಪ, ರಾಮ ಮಾಡಿದರೂ ಬರ್ತದೆ. ಸೊ ತಂತ್ರದಲ್ಲಿ ಕೆಲವು ಬೀಜಾಕ್ಷರಗಳನ್ನೆಲ್ಲ ಹಾಕಿ, ಈಗ ಲಲಿತ ಸಹಸ್ರನಾಮವನ್ನೇ ಏನೇನೇನೆಲ್ಲ ಓದ್ತಾರೆ. ಯಾಕೆಂತ ಹೇಳಿದ್ರೆ ಕನ್ನಡದಲ್ಲಿ ಟೈಪ್ ಆಗಿರ್ತದೆ, ಇವರು ತಿಳ್ಕೊಂಡಿರ್ತಾರೆ ಸಂಸ್ಕೃತದಲ್ಲಿ. ಮೊದಲು ಇದ್ದದ್ದು ಏನು ಗೊತ್ತಾ, ಯಾವುದಾದ್ರೂ ವಿದ್ಯೆ ಕಲಿಸುವಾಗ ಎದುರು ಅವನಿಗೆ ಅರ್ಥ ಆಗದಿದ್ದರೆ ಗುರು ಅಂತೇಳಿದರೆ ಯಾರು ಕಲಿಸುವವ ಟೀಚರ್, ಅವನೇನು ಹೇಳುದು ಅಂತೇಳಿ, ಅದೇನು ದೊಡ್ಡ ಬ್ರಹ್ಮವಿದ್ಯೆಯಾ ಅಂತ ಹೇಳಿದರೆ, ಅರ್ಥ ಆಗದಿರ್ಲಿಕ್ಕೆ ಅದೇನು ಬ್ರಹ್ಮವಿದ್ಯೆಯಾ ಅಂತ ಹೇಳಿದರೆ, ನಿಮ್ಮ ವಿಮಾನ ಓಡಿಸುವುದು, ಪೈಲಟ್, ಕಾರ್ ಓಡಿಸುವುದು, ಅಥವಾ ನಿಮ್ಮ ಆ್ಯಂಕರಿಂಗ್ ಮಾಡೋದು, ಅಥವಾ ಏನೆಲ್ಲ ಬಿಸ್ನೆಸ್ ಮಾಡೋದು ಏನೆಲ್ಲ ಇದೆ, ಇದೆಲ್ಲ ಲೌಕಿಕ ವಿದ್ಯೆಗಳಂತ, ಇದು ಕಲಿಬೋದು ಎಲ್ಲರೂ ಅಂತ. ಬ್ರಹ್ಮವಿದ್ಯೆ ಸ್ವಲ್ಪ ತಲೆಗೆ ಹೋಗೋದು ಕಷ್ಟ ಅಂತ. ಬಟ್ ನಮಗೆ ಈಗ ಬ್ರಹ್ಮವಿದ್ಯೆ ಭಾರಿ ಸುಲಭ, ಒಂದು ಬುಕ್ ನೋಡಿ ಕೂಡ ಲಲಿತಾಸನ ಮಾಡ್ತಾರೆ. ಅದಲ್ಲ, ಅದರಲ್ಲಿ ಅಷ್ಟು ದೊಡ್ಡ ತಲೆ ಇರುವಂಥ ಋಷಿಗಳು, ಅದರಲ್ಲಿ ಸೈಂಟಿಸ್ಟ್ಗಳು ತಲೆ ಹಾಕಿದ್ದಾರೆ. ಇದು ಯಾವ ರೀತಿ ಮೈಂಡ್, ಈಗ ನಾನು ಕೂಡ ಕೆಲವೆಲ್ಲ ನಾನು ಮಾಡ್ತೇನೆ ನಿಮಗೆ ಅಂತ ಹೇಳಿದರೆ ನಿಮಗೆ ಕೂಡ ಗೊತ್ತಿರ್ಬೋದು. ನಾನು ಕ್ಲಾಸಲ್ಲೆಲ್ಲ ಅದನ್ನು ಅವರಿಗೆ ಎಂತೆಂಥ ಅನುಭವ ಎಲ್ಲ ಆಗ್ತದೆ. ಇದು ಆನ್ಲೈನ್ ಕ್ಲಾಸಲ್ಲೂ ಮಾಡಿಸ್ತೇನೆ. ಯಾಕೆಂತ ಹೇಳಿದರೆ ನನಗೆ ಅದರ ಸೀಕ್ರೆಟ್ ಗೊತ್ತಾಗಿದೆ. ನಾನು ಅದನ್ನು ಬೇರೆ ರೀತಿಯಲ್ಲಿ ನಾನು ಮಾಡಿ ಏನು ನಾವೇನು ದೊಡ್ಡ ಜನ ಅಂತಲ್ಲ, ಆದರೂ ಋಷಿಗಳು ಮಾಡಿದ ಸ್ವಲ್ಪ ಕೆಲಸ ನಾವು ಕೂಡ ಮಾಡ್ತೇವೆ. ಯಾಕೆಂತ ಹೇಳಿದರೆ ಅವರು ನಮ್ಮ ಮೈಂಡ್ ಮೇಲೆ ವರ್ಕ್ ಮಾಡಿ ಆ ಬೀಜಾಕ್ಷರಗಳನ್ನೆಲ್ಲ ಹಾಕಿದ್ದಲ್ಲಿ ಅದಕ್ಕೆ ಒಂದು ಧ್ವನಿ ಅಂತ ಕೊಟ್ಟಿದ್ದಾರೆ, ಛಂದಸ್ಸು ಅಂತ. ಅದೇ ರೀತಿ ಉಚ್ಚಾರ ಮಾಡಿದಾಗ ರಿಪಿಟೇಷನ್ ಮಾಡಿದಾಗ ಬ್ರೈನ್ನ ವೇವ್ಸ್ ಚೇಂಜ್ ಆಗ್ತದೆ. ಆಗ ನಿಮಗೆ ಅಲ್ಲಿ ಏನೆಲ್ಲ ಹೇಳಿದ್ದಾರೆ ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದ ವೈಬ್ರೇಷನ್ ಎನರ್ಜಿಯಿಂದ ಫಿಸಿಕಲ್ ಮ್ಯಾಟ್ರ್ ನಿಮ್ಮ ಹತ್ರ ಅಟ್ರಾಕ್ಟ್ ಆಗ್ತದೆ. ಲೈಕ್ ಮೈಂಡೆಡ್ ಪೀಪಲ್ಸ್ ನಿಮ್ಮ ಹತ್ರ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಇದೆಲ್ಲ ಅದರ ಲಾಜಿಕ್. ನೀವು ಅದನ್ನು ಗೊತ್ತಿದೆ, ದೇವರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ, ಒಮ್ಮೆ ಬೆಳಗ್ಗೆದ್ದು ಅಮ್ಮ ಅಂತ ಹೇಳಿದರೆ ಸಾಕು, ಅಷ್ಟು ಸಾಕು. ಆದರೆ ನೀವು ತಪ್ಪು ಓದುವ ಅಗತ್ಯ ಏನಿದೆ? ಕಲಿಬೇಕು. ಒಂದು ಇದು ಕಾರ್ ಓಡಿಸ್ಲಿಕ್ಕೂ ಕಲಿಬೇಕು, ಇಲ್ಲದಿದ್ದರೆ ಕಾರ್ ಎಲ್ಲೆಲ್ಲಿ ಇರ್ತದೆ. ಒಂದು ಅಡಿಗೆ ಮಾಡಲಿಕ್ಕೂ ಕಲಿಬೇಕು. ಸೊ ಎಲ್ಲವನ್ನು ಕಲಿಬೇಕು. ಬ್ರಹ್ಮವಿದ್ಯೆ ಮಾತ್ರ ಕಲಿಬೇಕಂತಿಲ್ಲ. 5 ರೂಪಾಯಿ ಪುಸ್ತಕ ತಗೊಂಡು ಬಂದು ಓದುದಾ? ಸೊ ಕಲಿಬೇಕು. ಅದನ್ನು ಕರೆಕ್ಟ್ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿ ನೀವು ಕರೆಕ್ಟಾಗಿ ಮಾಡಿದರೆ ಆಟೋಮೆಟಿಕಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವುದು ಮಂತ್ರದಿಂದ ಮಾವಿನಕಾಯಿ ಉದುರುದಿಲ್ಲ ಅಂತ ಹೇಳ್ತಾರಲ್ವ, ಎಲ್ಲ ಉದುರ್ತದೆ. ಬಟ್ ನಿಮಗೆ ಅದನ್ನು ಪ್ರಯೋಗಿಸಲಿ, ಅದರ ಹೆಸರು ನೋಡಿ, ಪ್ರಯೋಗ ಅಂತ ಹೇಳಿದರೆ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಬೇರೆಯವರ ಮೇಲೆ ಪ್ರಯೋಗ ಮಾಡಬೇಕು. ಮಂತ್ರ, ತಂತ್ರ, ಯಂತ್ರ ಅಂತ ಹೇಳಿದರೆ ಅದೇ. ಮಂತ್ರ ಅಂತ ಹೇಳಿದರೆ ಆ ವೈಬ್ರೇಷನ್ ಕ್ರಿಯೇಟ್ ಮಾಡೋದು, ತಂತ್ರ ಅಂತ ಹೇಳಿದರೆ ಟೆಕ್ನಿಕ್, ಯಂತ್ರ ಅಂತ ಹೇಳಿದರೆ ಒಂದು ಮೆಷಿನ್. ಆ ಮೆಷಿನಿಗೆ ಆ ವೈಬ್ರೇಷನನ್ನು ಆ ಟೆಕ್ನಿಕ್ನ ಮೂಲಕ ಹಾಕೋದು. ಸೊ ಆ ಟೆಕ್ನಿಕ್ ನೀವು ತಂತ್ರ ಗ್ರಂಥಗಳನ್ನು ಮುಟ್ತೀರಾದರೆ ಅದನ್ನು ಗೊತ್ತಿದ್ದೇ ಮುಟ್ಟಬೇಕು. ಮಂತ್ರ ಮಾಡ್ತಿರೋ ಗೊತ್ತಿ ಎಷ್ಟೋ ಜನರಿಗೆ ಉಂಟಲ್ಲ, ಅದು ಏನೇನು ಉಲ್ಟಾ ಮಾಡಿ ಅವ್ರಿಗೆ ಉಲ್ಟಾ ರಿಸಲ್ಟ್ ಬರ್ತದೆ. ಈಗ ನಾವು ಇಷ್ಟು ಕ್ಲಾಸ್ ಮಾಡುವಾಗ ಇಷ್ಟು ಜನ ಎಲ್ಲ ಬಿಡ್ಬೇಕು. ಕೆಲವರು ಹೇಳ್ತಾರೆ ನನಗೆ ಏನಾಗಲಿ, ನನಗೆ ಹೀಗೆ ಆಗ್ತದೆ, ನಾನು ಅದು ಮಾಡಿದ ಕೂಡಲೇ ನನಗೆ ಮನೆಯಲ್ಲಿ ಹುಷಾರಿಲ್ಲದಾಗ್ತದೆ, ಈ ರೀತಿಯೆಲ್ಲ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಅವ್ರು ತಿಳ್ಕೊಂಡಿದ್ದಾರೆ ನನಗೆ ಗೊತ್ತಿದೆ ಅಂತ. ಒಂದೊಂದು ಶಬ್ದಗಳನ್ನು ಸಂಸ್ಕೃತದಲ್ಲಿ ಉಚ್ಚಾರ ಮಾಡುವಾಗ ಭಾರಿ ಅದೊಂದು ವೈಬ್ರೇಷನ್ ಇರ್ತದೆ. ಅದೇ ರೀತಿ ಮಾಡಿದರೆ ಆ ವೈಬ್ರೇಷನ್ ರಿಸಲ್ಟ್ ಬರೋದು. ಆ ಋಷಿ ಯಾವುದು ರಿಸಲ್ಟ್ ಕೊಡ್ತೇನೆ ಅಂತ ಹೇಳ್ದಾನ, ಅದನ್ನು ನೀವು ಉಲ್ಟಾ ಮಾಡಿದರೆ ರಿಸಲ್ಟ್ ಉಲ್ಟಾ ಕೂಡ ಬರ್ಬೋದು. ಆದ್ದರಿಂದ ಅದೊಂದು ಟೆಕ್ನಿಕ್, ಅದು ತಂತ್ರ ಎನ್ನುವುದು. ಇಲ್ಲ ನಿಮಗೆ ಅದೆಲ್ಲ ಬೇಡ, ಏನು ಗೊತ್ತಿಲ್ಲ, ಖಾಲಿ ಭಕ್ತಿಯಲ್ಲಿ ಇದು ಕೂಡ ಇಮೋಷನ್ ಕೂಡ ವರ್ಕ್ ಮಾಡ್ತದೆ. ಬಟ್ ಗೊತ್ತಿರಬಾರ್ದು ಏನು. ನಿಮಗೆ ಎಲ್ಲ ಗೊತ್ತಿದ್ದು ನೀವು ಭಕ್ತಿ ಮಾಡಲಿಕ್ಕೆ ಹೋದರೆ ಭಕ್ತಿ ವರ್ಕ್ ಆಗೋದಿಲ್ಲ. ನೀವು ಹೇಳಿದ್ರಲ್ಲ ಎಲ್ಲ ಕೆಲಸ ಎಲ್ಲೆಲ್ಲಿ ಆಗೋದಂತ, ಅದು ಹೇಗೆ ಆಗೋದು ಅಂತ ಹೇಳಿದರೆ ಅವನಿಗೆ ಬ್ಲೈಂಡ್, ಅವನಿಗೆ ಅಲ್ಲಿ ನಿಂತಿದೆ, ಅವನದು ನಿಂತಾಗ ಆಗ್ತದೆ. ಈಗ ನಿಮಗೆ ನಾನೇ ದೇವರಂತ ಒಪ್ಪಿಕೊಳ್ಳಿಕ್ಕೆ ಕಷ್ಟ ಆದರೆ ನೀವು ಬೇರೆ ಒಂದು ದೇವರನ್ನು ಇಟ್ಕೊಂಡು ಅವರು ಮಾಡ್ತಾರೆ ಅಂತ ಮಾಡಿದರೆ ಅಲ್ಲೇ ಆಗ್ತದೆ. ಅಥವಾ ಒಬ್ಬ ಗುರುವಿನ ಮೇಲೆ ಒಪ್ಕೊಂಡು ಅವನು ಮಾಡ್ತಾನೆ ಅಂತ ಹೇಳಿದರೆ ಅದೇ ಆಗ್ತದೆ. ಸೊ ಈ ರೀತಿ ವರ್ಕ್ ಆಗುವಂಥದ್ದು. ಬೇರೆ ಏನೆಲ್ಲ ಇಲ್ಲ. ಏನು ಈ ಧರ್ಮಗ್ರಂಥಗಳು ಅದು ಏನೆಲ್ಲ ಬರೆದಿದೆ ಎಲ್ಲ ಇರುವುದು ಅಷ್ಟೇ. ಅವರಿಗೆ ಅದ ಅನುಭವ, ಬಟ್ ಅವರಿಗೆ ಅದನ್ನು ಅರ್ಥ ಮಾಡಿಸಲಿಕ್ಕೆ ಕಷ್ಟ ಆಗಿದೆ ಜನರಿಗೆ. ಅವರು ಹೇಳಿದರು ಅದು ನಾನು ಈಗ ನಿಜವಾಗಿ ನೋಡಿದರೆ ಎಲ್ಲರ ಅನುಭವ ಒಂದೇ ಇರಬೇಕಿತ್ತಲ್ವ. ನಿಜವಾಗಿ ಒಂದು ಕೈಲಾಸ ವೈಕುಂಠ ಇದೆ ಅಂತ ಹೇಳಿದರೆ ಎಲ್ಲರ ಅನುಭವ ಒಂದೇ ಆಗಿರಬೇಕಿತ್ತು. ಒಬ್ಬ ಅಲ್ಲನನ್ನು ನೋಡಿದ್ದೇನೆ ಅಂತ ಹೇಳ್ತಾರೆ, ಒಬ್ಬರು ಗಾಡನ್ನು ನೋಡಿದೆ, ಒಬ್ಬರು ಶಿವನನ್ನು ನೋಡಿದೆ, ಒಬ್ಬರು ವಿಷ್ಣುವನ್ನು ನೋಡಿದೆ. ಜೈನರು ಹೇಳ್ತಾರೆ ಅಲ್ಲಿ ಎಲ್ಲ ಜಿನಾಲಯಗಳೆಲ್ಲ ಇದೆ ದೊಡ್ಡ ದೊಡ್ಡ. ಅದು ಬೇರೆ ಬೇರೆ ಬಂದದ್ದು ಹೇಗೆ ಬಂದದ್ದು? ಇಲ್ಲಿ ನಿಜವಾಗಿ ಸತ್ಯ ಒಂದು ಇರ್ತಿದ್ರೆ ಎಲ್ಲರೂ ಒಂದೇ ನೋಡಬೇಕಿತ್ತಲ್ವಾ. ಈಗ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ. ಕೆಲವರು ನಮ್ಮ ಭಾರತದವರು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಅವರನ್ನೆಲ್ಲ ಕೆಲವು ದೊಡ್ಡ ಚಾನೆಲ್ಗಳೆಲ್ಲ ಇಂಟರ್ವ್ಯೂ ಮಾಡ್ತಾರೆ. ಅವರು ಹೇಳುವಾಗ ನನಗೆ ನೆಗಲಿಗೆ ಬರ್ತದೆ ಅಂತ ಹೇಳಿದರೆ ಅವ್ರೇನು ಹೇಳ್ತಾರೆ, ನನಗೆ ಅಂತ ಅನುಭವ, ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಸಂಬಳ ಅಂತ ಇತ್ತು, ಅದಿತ್ತು ಇದಿತ್ತು. ಅದೇ ಒಬ್ಬ ಫಾರಿನರ್ ನೋಡಿದರೆ ಎಲ್ಲಿ ಅವರು ಯಾರು ಏಂಜಲ್ಸ್ ಎಲ್ಲ ಬರ್ತಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಗಾಡ್ ಕೂತಿದ್ರು, ಜೀಸಸ್ ಸೈಡಲ್ಲಿ ನಿಂತಿದ್ರು ಅಂತೇಳಿದರೆ ನಿಮ್ಮ ಮೈಂಡಲ್ಲಿ ಏನು ಫ್ರೀಡ್ ಇದೆ ಅದೇ ಪ್ರೊಜೆಕ್ಟ್ ಆಗೋದು. ನಿಜವಾಗಿ ಸತ್ಯ ಅಂತ ಅಲ್ಲಿ ಶಿವನ ಹತ್ರ ಹೋಗ್ಲಿಕ್ಕೆ ಇದ್ದರೆ ಅಲ್ಲಿ ಅಮೆರಿಕದಲ್ಲಿ ಕೂತವನಿಗೂ ಶಿವನ ಹತ್ರ ಹೋಗೋ ಅನುಭವ ಆಗಬೇಕಲ್ವಾ.
ಸೊ ನಾವು ತಿಳ್ಕೊಂಡಾಗೆಲ್ಲ ಏನೋ ಒಂದು ಇದೆ, ಅದು ಋಷಿಗಳಿಗೆ ಏನಂತ ಋಷಿಗಳಿಗೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಯಾವುದಕ್ಕೂ ವರ್ಣಿಸ್ಲಿಕ್ಕೆ ಆಗುದಿಲ್ಲ ನಿನಗೆ, ನಾನು ಹೇಗೆ ಅವರು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಎಲ್ಲಿ ಶಬ್ದ ಬಿಡಿ ಮನಸ್ಸು ಕೂಡ ವಾಪಸ್ ಬರ್ತದ, ಅದು ಏನಂತ ಗೊತ್ತಿಲ್ಲ. ಸೊ ಅದನ್ನು ಹೇಳ್ತಾರೆ. ಇನ್ನೊಂದು ಉಪನಿಷತ್ತಲ್ಲಿ ಬರ್ತದೆ ಏನಂತ ಹೇಳಿದರೆ, ಯನ್ಮನಸಾ ನಾಮನುತೆ ಏನಾಹುರ್ ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ನೀನು ಯಾವುದನ್ನು ಉಪಾಸನೆ ಮಾಡ್ತಿದ್ದೀಯ, ಪೂಜೆ ಮಾಡ್ತಿದ್ದೆ, ಇದಲ್ಲ. ಯನ್ಮನಸಾ ನಾಮನುತೆ ಏನಾಹುರ್ ಮನೋಮತಂ, ಎಲ್ಲಿ ಮನಸ್ಸು ಕೂಡ ಮುಟ್ಲಿಕ್ಕೆ ಸಾಧ್ಯ ಅಲ್ವಾ, ಎಲ್ಲಿ ಮನಸ್ಸು ಕೂಡ ಅದರೊಳಗೆ ಇದೆಯಾ, ಹೊರಗೆ ಇದ್ರೆ ಅಲ್ವಾ ಅದು ನೋಡೋದು, ಅದು ಬ್ರಹ್ಮ. ನೇದಂ ಯದಿದಂ ಉಪಾಸತೆ, ನೀನು ಯಾವುದನ್ನು ತಿಳ್ಕೊಂಡಿದ್ದೀಯ ಅದಲ್ಲ. ಸೊ ನಾನು ಅದನ್ನೇ ಹೇಳಿದ್ದು, ನೀವು ಪೂಜೆ ಮಾಡೋದು ಕೂಡ ತಪ್ಪಾಗಿರ್ಬೋದು, ಅಥವಾ ನೀವು ಒಳ್ಳೆಯವರಾಗಲಿಕ್ಕೆ ಹೋಗಿ ಇಂಥದ್ದನ್ನೆಲ್ಲ ಒಳಗೆ ಇಟ್ಕೊಂಡು ನಿಮ್ಮ ಬಾಡಿಯನ್ನು, ನಮಗೆ ಕೈಯನ್ನು ಅಲ್ಲಾಡಿಸಿದರೆ ಗೊತ್ತಾಗ್ತದೆ ಎಷ್ಟು ದೊಡ್ಡ ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿಗಳಂತೆ. ಒಂದು ಕೈ ಮುಟ್ಟುವಾಗ ಗೊತ್ತಾಗ್ತದೆ ಅವರದ್ದು ಎಷ್ಟು ಗಂಟು ಹಾಕ್ಕೊಂಡಿದ್ದಾರೆ ಒಳಗೆ ಅಂತ. ಸೊ ಬಟ್ ಅವರದ್ದು ಅವರ ವೇಷ ನೋಡಿ ಆಧ್ಯಾತ್ಮಿಕ ವ್ಯಕ್ತಿಗಳಂತ. ಮತ್ತು ಯಾರಾದರೂ ಖುಷಿಯಲ್ಲಿದ್ದರೆ ಅವ ಆಧ್ಯಾತ್ಮಿಕ ವ್ಯಕ್ತಿ. ಆಧ್ಯಾತ್ಮಿಕ ವ್ಯಕ್ತಿ ಅಂದರೆ ಟೆನ್ಷನ್ನಲ್ಲಿರಬೇಕು. ಸೊ ಇಂಥದ್ದೆಲ್ಲ ಮಾಡಿದರೆ ಅಲ್ಲಿ ನಮಗೆ ಗೊತ್ತಿಲ್ಲಲ್ಲ, ಅದಕ್ಕೆ ಪಾಪ ತಪ್ಪಿರೋದು, ಶಿಕ್ಷೆ ಇರ್ಬೋದು. ಇಲ್ಲಿ ಇದಕ್ಕೆಲ್ಲ ಇರಲಿಕ್ಕಿಲ್ಲ. ಯಾಕೆಂತೇಳಿ ಇದೆಲ್ಲ ನಾವು ಮಾಡ್ಕೊಂಡದ್ದು. ಊರ್ವಶಿ ಹೇಳ್ತಾಳೆ ಇದೆಲ್ಲ ನೀವು ಮಾಡ್ಕೊಂಡದ್ದು, ನಮ್ಮದು ಕಾನೂನಲ್ಲ. ಸೊ ಇಂಥದ್ದೆಲ್ಲ ವಿಷಯಗಳು ಸಿಂಪಲ್ ಕನೆಕ್ಷನ್, ಏನಿಲ್ಲ. ಭಗವಂತ ಅದು ಇದು ಬೇರೆ ಏನು ಎಣಿಸಬೇಡಿ, ಎಲ್ಲ ಇದೆ, ಏನಿದೆ ಅದು ಇದೆ ಅಷ್ಟೇ. ಅಲ್ಲ ಅಷ್ಟೇ, ಬಾಡಿ ಒಳಗೆ ಹೊರಗೆ ಏನಿದೆ ಅದು ಇದೆ. ಈಗ ನೀವು ನೋಡಿ 2 ಗಂಟೆ ರಾತ್ರಿ ನೀವು ನಾಯಿಯನ್ನು ಓಡಿಸ್ತೀರಿ ದೊಡ್ಡ ಜನ ಅಂತೇಳಿ. ಆ ನಾಯಿ ರಾತ್ರಿ 2 ಗಂಟೆಗೆ ಹೋಗುವಾಗ ಸ್ಮಶಾನದ ಹತ್ರ ಅದು ಎಷ್ಟು ಬಿಂದಾಸ್ ಹೋಗ್ತಾ ಇರ್ತದೆ. ನಾವು ಆದರೆ ಆಚೆ ನೋಡಿ ಈಚೆ. ಹಾಗಾದರೆ ಯಾರು ಈಗ ದೊಡ್ಡವರು? ಯಾಕೆಂತೇಳಿದ್ರೆ ಅದಕ್ಕೆ ಏನಿಲ್ಲ, ಅದು ಏನು ಕಾಣ್ತು ಅಂತ, ಇಲ್ಲಿ ಒಂದು ಹುಲಿ ಬಂತ ಓಡ್ತದೆ, ಬಂದರೆ ಕಣ್ಣಿಗೆ ಗಂಡು ಅದು ಆಲೋಚನೆ ಮಾಡೋದಿಲ್ಲ, ಇಲ್ಲಿ ಶಾಂತಪ್ಪ ಸತ್ತಿದಾನ, ಇಲ್ಲಿ ಫಕೀರಪ್ಪ ಸತ್ತಿದಾನ, ಅವನ ದೆವ್ವ ಬರ್ತದ. ನಾವು ಮಾಡ್ಕೊಂಡಿದ್ದೇವೆ ಎಲ್ಲ. ಅದೇ ಹೇಳುದಲ್ವಾ, ಇಲಿ ಬೆಕ್ಕಿಗೆ ಎದುರದಂತೆ, ಬೆಕ್ಕು ನಾಯಿಗೆ ಎದುರದಂತೆ, ನಾಯಿ ಯಜಮಾನನಿಗೆ ಎದುರದಂತೆ, ಯಜಮಾನ ಹೆಂಡತಿಗೆ ಎದುರದಂತೆ, ಹೆಂಡತಿ ಇಲಿಗೆ ಎದುರದಂತೆ. ಸರ್ಕಲ್. ಸೊ ಈ ಭಯ, ಆಹಾರ, ನಿದ್ರೆ, ಭಯ, ಮೈಥುನ, ಈ 4 ಎಲ್ಲ ಪ್ರಾಣಿಗಳಿರೋದು. ಇದು ಕೂಡ ನಮ್ಮ ರೆಪ್ಟೀರಿಯಲ್ ಬ್ರೈನಲ್ಲಿ ಇರೋದು ಅದೇ. ಸೊ ಅದನ್ನು ಮೈಂಡ್ ಪರ್ಸೆಪ್ಷನ್ ಮಾಡ್ತದೆ. ನಾವು ಹಾಗೆ ತಿಳ್ಕೊಂಡು ಏನೇನೆಲ್ಲ ಕಲ್ಪನೆ ಮಾಡಿಕೊಂಡು ಧರ್ಮ, ದೇವರು, ಅದು ಇದು ಎಲ್ಲ ಇದೆ. ಬಟ್ ಆ ಫೀಲ್ ಉಂಟಲ್ವಾ, ನೀವು ಎಲ್ಲವನ್ನು ಯಾವಾಗ ಬಿಟ್ಟಾಗ ಇದೆಲ್ಲ ಏನು, ಅದೇ ಇದನ್ನು ಹೇಳಿದಾಗ ಹೇಳಿದ್ದು ಅಲ್ಲಮ್ಮ ಪ್ರಭು ಬಸವಣ್ಣನವರು ಬರ್ತಾರೆ. ನಾನಾಗ ಬಸವಣ್ಣನ ಹೇಳಿದೆ ನಾನು. ಬಸವಣ್ಣನವರು ಹೇಳಿದ್ದೌದು, ಸಾಮಾಜಿಕ ಸುಧಾರಕರವರದ್ದು ಎಲ್ಲ ಮಾಡಿದ್ದೌದು. ಬಟ್ ಅದರ ಮೂಲ ವೀರಶೈವ ಪರಂಪರೆ ಮೂಲ ಇರುವುದು ಅಕ್ಕಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭು ಸಾಧಕರು. ಅವರು ಬಸವಣ್ಣ ಸಾಧಕರಂತ ಹೇಳಲಿಕ್ಕೆ ಆಗುದಿಲ್ಲ ಅವರನ್ನು. ಅವರು ಅಲ್ಲಿ ಸಂಸ್ಕೃತದಲ್ಲಿ ಇದ್ದದನ್ನೆಲ್ಲ ಸುಲಭ ಕನ್ನಡದಲ್ಲೆಲ್ಲ ಹೇಳಿದ್ದರು. ಬಟ್ ಅಲ್ಲಮ್ಮ ಪ್ರಭು ಎಲ್ಲ ಆ ಲೆವೆಲ್ಗೆ ಮುಟ್ಟಿದವರು. ಅಲ್ಲಮ್ಮ ಪ್ರಭು ಒಂದು ದಿವಸ ಬಸವಣ್ಣ ಅವರನ್ನು ಮೀಟ್ ಆಗಲಿಕ್ಕೆ ಬರ್ತಾರೆ. ಬಂದಾಗ ಅಲ್ಲಮ್ಮ ಪ್ರಭು ಬಾಗಿಲು ತೆಗೆಯೋದಿಲ್ಲ. ಬಾಗಿಲು ತೆಗೆಯದಿರುವಾಗ ತುಂಬ ಹೊತ್ತು ಕಾದು ಮಂತ್ರಿ ಅಲ್ವಾ, ನಂತರ ತುಂಬ ಹೊತ್ತಾದ ನಂತರ ಅಲ್ಲಮ್ಮ ಪ್ರಭು ಬಾಗಿಲು ತೆಗಿತಾರೆ. ಭಸ್ಮ ಇಲ್ಲ, ಲಿಂಗ ಇಲ್ಲ, ಸ್ನಾನ ಮಾಡಲಿಲ್ಲ, ಕೂದಲು ಬಿಟ್ಕೊಂಡು ಬಾಗಿಲು ತೆಗೆದು ಈಗ ನೋಡ್ತಾ ಇದ್ದಾರೆ. ಆಗ ಬಸವಣ್ಣ ಧಾರ್ಮಿಕರು, ಅವರು ಭಸ್ಮ ಆಗಬೇಕು, ಲಿಂಗ ಕಟ್ಟಬೇಕು, ಧಾರ್ಮಿಕರು. ಇವರಿಗೆ ಏನಾಗಿದೆ ಅಂತ ತಿಳ್ಕೊಳ್ತಾರೆ. ಕೇಳ್ತಾರೆ ಏನಾಯಿತು ನಿಮಗೆ? ಆಗ ಅಲ್ಲಮ್ಮ ಪ್ರಭು ಹೇಳ್ತಾರೆ, ದೇವ ಸತ್ತ, ಬ್ರಹ್ಮ ಹೊತ್ತ, ವಿಷ್ಣು ಕಿಚ್ಚನಿತ್ತ, ಗಂಗೆ ಗೌರಿಯರು ಮುಂಡೆಯರಾದರು, ಅದರ ಆಚೆಗೆ ಗುಹೇಶ್ವರ ಸತ್ತ ಸುದ್ದಿಯ ಸೂತಕದಲ್ಲಿದ್ದೆ. ಎಂಥ ಅದ್ಭುತ ಮಾತು ಇದು! ಭಾರತದಲ್ಲಿ ಮಾತ್ರ ಬರಲಿಕ್ಕೆ ಸಾಧ್ಯ, ಫಾರಿನಲ್ಲಿ ಮಾಡಿದ್ದೆ ಕಲ್ಲೊಡಿಸ್ತಾ ಇರ್ತಾರೆ. ದೇವ ಸತ್ತ ಬ್ರಹ್ಮ ಹೊತ್ತ ಅಂತ ಹೇಳಿದರೆ ಯಾರನ್ನು ನಾನು ದೇವರಂತ ತಿಳ್ಕೊಂಡಿದ್ದೇನೆ ಅದಲ್ಲ, ಅದು ನಾನೇ ಅಂತ ಅನುಭವ ಆದಾಗ ಆ ಮಾತು ಬರುವುದು. ದೇವ ಸತ್ತ, ಸೂರ್ಯಚಂದ್ರರು ಬ್ರಹ್ಮ ಹೊತ್ತ ಅಂತ ಹೇಳಿದರೆ ಬ್ರಹ್ಮ ವಿಷ್ಣು ಎಲ್ಲ ಅವನನ್ನು ಹೊರ್ತಾ ಇದ್ದಾರೆ. ಒಂದು ಸತ್ತವನನ್ನು ಏನು ಮಾಡ್ತಾರೆ? ಆ ರೀತಿ ಸೂರ್ಯಚಂದ್ರರು ಕೊಳ್ಳಕ್ಕೆ ಹಾರಿದರು, ರಾತ್ರಿ ಹಗಲು ಇದೆಲ್ಲ ಭೇದ ಹೊರಟೋಯ್ತು ನನಗೆ. ಕೊಳ್ಳಕ್ಕೆ ಹಾರಿದರು. ಸರಸ್ವತಿ ಓಲೆ ಕಳೆದುಕೊಂಡಳು,
ಅಂತ ಹೇಳಿದರೆ ಏನೆಲ್ಲ ಜ್ಞಾನ ಇಷ್ಟುವರೆಗೆ ಬಂದಿತ್ತು ನನಗೆ, ಏನೆಲ್ಲ ತಿಳ್ಕೊಂಡಿದ್ದೇನೆ, ಇದಕ್ಕೆಲ್ಲ ವ್ಯಾಲ್ಯೂ ಇಲ್ಲ, ಓಲೆ ಕಳೆದುಕೊಂಡಳು, ಗೌರಿ ಮುಂಡೆ ಆದಳು ಅಂತ ಹೇಳಿದರೆ ಈ ಶಕ್ತಿ ಏನೆಲ್ಲ ಇತ್ತು ನನ್ನ ಹತ್ರ, ಸಾಧನೆ ಸಿದ್ಧಿ ಇದೆಲ್ಲ ಹೊರಟೋಯ್ತು. ಅರ್ಥ ಆಯ್ತಲ್ವ? ಅದರ ಆಚೆಗೆ ಗುಹೇಶ್ವರ ಸತ್ತ ಸುದ್ದಿಯ ಸೂತಕದಲ್ಲಿದ್ದೆ. ಗುಹೇಶ್ವರ 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 ಅಂತ ಹೇಳಿದವರು ಗುಹೇಶ್ವರ ಕೂಡ ಇಲ್ಲ, ಸತ್ತಿದ್ದಾನೆ ಅಂತ ಗೊತ್ತಾಯ್ತಲ್ವಾ? ಆ ಸೂತಕದಲ್ಲಿ ಹೀಗೆ ಬರ್ತಾ ಇದ್ದೇನೆ ಭಸ್ಮ ಕೂಡ ಆಗದೆ ಅಂತ ಹೇಳಿದರೆ ಅದು ಕೊನೆಯ ಸ್ಥಿತಿಯಲ್ಲಿ ಅರ್ಥ ಆಗುವ ಸ್ಥಿತಿ ಅದು. ಬಟ್ ನಮಗೆ ಅರ್ಥ ಆಗೋದಿಲ್ಲ ಅದು. ಇದನ್ನೇ ಪರಮಹಂಸರಿಗೆ ತೋತಾಪುರಿ ಹೇಳಿದ್ದು. ಪರಮಹಂಸರಿಗೆ ಕಣ್ಣು ಮುಚ್ಚಿದ ಕೂಡಲೇ ತಾಯಿ ಎದುರು, ಹೀಗೆ ಎದುರು ಅಂತ ಹೇಳಿದ್ರೆ ಈಗ ನಿಮ್ಮ ಹತ್ರ ಹೇಗೆ ಮಾತಾಡ್ತಿದ್ದೇನೆ ನಾನು, ಅದೇ ರೀತಿ ನಮಗೆ ಒಂದು ಕಣ್ಣು ಮುಚ್ಚಿ ಒಂದು ಜ್ಞಾನ ಏಕಾಗ್ರತೆ ಮಾಡಲಿಕ್ಕೆ ಆಗೋದಿಲ್ಲ. ಪರಮಹಂಸರಿಗೆ ಅದಲ್ಲ, ಅವರಿಗೆ ಕಣ್ಣು ಮುಚ್ಚಿದ್ರೆ ಆಕೆ ಬಿಟ್ಟು ಬೇರೆ ಕಾಣುವುದಿಲ್ಲ, ದೇವಿ. ಸೊ ತೋತಾಪುರಿ ಹೇಳ್ತಾನೆ, ನೀನು ಈ ಸ್ಟೇಜ್ ಇನ್ನು ಒಂದು ಸ್ಟೇಜ್ ಇರುವುದು ಮೇಲೆ ಹೋಗ್ಲಿಕ್ಕೆ, ಅದೇ ಏನಿಲ್ಲದ ಸ್ಥಿತಿ, ದೇವ ಸತ್ತ, ಏನಿಲ್ಲ, ನೀ ಒಂದು ಸ್ಟೆಪ್ ಇರುವುದು ಹೋಗ್ಲಿಕ್ಕೆ, ನೀನು ಅದು ಮಾಡಬೇಕು. ಇಲ್ಲ ನನಗೆ ಇಷ್ಟೇ ಸಾಕು, ನನಗೆ ಇದು ಜನ್ಮಾಂತರದಿಂದ ಈ ಸ್ಟೇಜಿಗೆ ಬರುವುದು, ನೀನು ಇದಕ್ಕಿಂತ ಒಂದು ಸ್ಟೇಜ್ ಹೋದರೆ ನಿನ್ನದು ಫೈನಲ್ ಅದು. ಬಟ್ ನನಗೆ ಅದು ಮಾಡಲಿಕ್ಕೆ ಆಗೋದಿಲ್ಲ, ನಾನು ದೇವಿ ಹತ್ರ ಕೇಳ್ತೇನೆ ಅಂತ ಹೇಳ್ತಾಳೆ. ಆಗ ದೇವಿ ಹತ್ರ ಕೇಳುವಾಗ ದೇವಿ ಹೇಳ್ತಾಳೆ, ನಾನೇ ಕರೆಸಿದ್ದು ತೋತಾಪುರಿಯನ್ನು. ನೋಡಿ, ನೀವೊಂದು ಅರ್ಥ ಮಾಡ್ಕೊಳ್ಳಿ, ಯಾವ ದೇವರನ್ನು ಇಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಸ್ಟೇಜಲ್ಲಿ, ಅದನ್ನು ಹೇಳಿಸ್ಲಿಕ್ಕೆ ದೇವಿಯೇ ಕರೆದದ್ದು ಅಂತ ಹೇಳಿದರೆ ದೇವಿಗೆ ಬೇಕಾದದ್ದು ಅದೇ. ನೀವು ರೂಪದಲ್ಲಿ ತಗೊಳ್ಳೋ, ರೂಪದಲ್ಲಿ ಜಸ್ಟ್ ಒಂದು ತಗೊಳ್ಳಿ ಅಷ್ಟೇ, ಅರ್ಥ ಆಯ್ತಾ? ಬಟ್ ಅದೇ ಇದು ಅಂತ ಹೇಳಲಿಕ್ಕೆ ಹೋಗಬೇಡಿ. ದೇವಿಯೇ ಕರೆಸಿದ್ದು ತೋತಾಪುರಿಯನ್ನು ಈ ವಿಷಯವನ್ನು ಹೇಳಲಿಕ್ಕೆ ರಾಮಕೃಷ್ಣರಿಗೆ. ಸೊ ರಾಮಕೃಷ್ಣರು ಕೂತಾಗ ರಾಮಕೃಷ್ಣರಿಗೆ ತೋತಾಪುರಿ ಹೇಳ್ತಾನೆ, ನೀನು ನಿರ್ಗುಣ ನಿರಾಕಾರ ಪೂರ ಬ್ರಹ್ಮಾಂಡವನ್ನು ಆವರಿಸಿದಂಥ ಆ ಅಪಾರ ಶಕ್ತಿಯನ್ನು, ಯಾವುದೇ ರೂಪ ಗುಣ ಇಲ್ಲದ ನಿರ್ಗುಣ ನಿರಾಕಾರ ಶಕ್ತಿಯನ್ನು ಧ್ಯಾನಿಸು. ಆಗುದಿಲ್ಲ ಇವರಿಗೆ, ಕಣ್ಣು ಮುಚ್ಚಿದ ಕೂಡಲೇ ತಾಯಿ ಬರ್ತಾಳೆ. ನಮ್ಮ ಸಮಸ್ಯೆ ತಾಯಿ ಬರುವುದಿಲ್ಲ, ಅವರ ಸಮಸ್ಯೆ ತಾಯಿ ಬರುವುದು. ಏನು ಮಾಡಲಿ ನಾನು, ಏನು ಮಾಡಲಿ ಅನ್ನೋ. ಆಗ ತೋತಾಪುರಿ ಹೇಳ್ತಾನೆ, ಕತ್ತಿ ತೆಗೆದು ಕಡಿ ಅವಳಿಗೆ. ಕಾಳಿಗೆ ಕತ್ತಿಯಲ್ಲಿ ಕಡಿಯುವುದು ಹೌದಾ? ಇದನ್ನೇ ಹೇಳುವುದು. ನೀವು ಒಂದು ಮಂತ್ರ ಸಿದ್ಧಿ ಮಾಡಿದರೆ, ನಾನೊಂದು ಮಂತ್ರ ಸಿದ್ಧಿ ಮಾಡಿದರೆ, ಮತ್ತೊಬ್ಬರು ಮಂತ್ರ ಸಿದ್ಧಿ ಮಾಡಿದರೆ, ಸೇಮ್ ಮಂತ್ರವನ್ನು ಸಿದ್ಧಿ ಮಾಡಿದರೆ, ನಿಮ್ಮ ಕಾಳಿ ಬೇರೆ, ನನ್ನ ಕಾಳಿ ಬೇರೆ, ಅವರ ಕಾಳಿ ಬೇರೆ ಅಂತ ಹೇಳಿದ್ದು ಇದೆಲ್ಲ ತತ್ವಗಳು. ಆ ಕಾಳಿಯ ವೈಬ್ರೇಷನ್ ನಾನು ಎಷ್ಟು ಜಾಸ್ತಿ ಮಾಡಿದ್ದೇನೆ, ನಿಮ್ಮ ಕಾಳಿಯನ್ನು ನೀವು ಪ್ರಯೋಗ ಮಾಡಿದಾಗ, ಎಕ್ಸ್ಪೆರಿಮೆಂಟ್ ಮಾಡಿದಾಗ ನನ್ನ ಮೇಲೆ ನಾನು ಹಿಡಿಬೋದು ಅದನ್ನು. ಅಲ್ಲಿಗೆ ಕಾಳಿಯನ್ನು ಹಿಡಿಲಿಕ್ಕೆ ಆಗೋದಿಲ್ಲ, ನಿಮ್ಮ ಕಾಳಿ ಹೊರಟೋಯ್ತು. ಇದೆಲ್ಲ ಎನರ್ಜಿ ಲೆವೆಲ್ನ ಸ್ಟೋರಿ. ಬಟ್ ನಾವು ಅದನ್ನೆಲ್ಲ ಲಿಟ್ರಲಿ ತಗೊಂಡಿದ್ದೇವೆ. ಸೊ ಇವರು ಹೇಳ್ತಾರೆ, ಕತ್ತಿಯಿಂದ ಕಡಿಲಿಕ್ಕೆ ಹೇಳ್ತಾರೆ ಕಾಳಿಗೆ. ಆಗ ರಾಮಕೃಷ್ಣರು ಹೇಳ್ತಾರೆ, ಕತ್ತಿಯನ್ನು ಎಲ್ಲಿಂದ ತರಲಿ? ಆಗ ತೋತಾಪುರಿ ಹೇಳ್ತಾನೆ, ಎಲ್ಲಿಂದ ಕಾಳಿಯನ್ನು ತಂದಿದೆ ಅಲ್ಲಿಂದ ಕತ್ತಿ ಅಂತ. ರಾಮಕೃಷ್ಣರ ಮನಸ್ಸಲ್ಲಿ ಕತ್ತಿಯನ್ನು ಸೃಷ್ಟಿ ಮಾಡಿದಾಗ ಕಡಿತಾರೆ, ಅಲ್ಲಿಗೆ ಹೊರಟೋಯ್ತು. ರಾಮಕೃಷ್ಣರಿಗೆ ಆ ಅನುಭವ ಆಯಿತು, ಫೈನಲ್ ಸ್ಟೇಜ್ ಅಂತ ಹೇಳಿದರೆ. ಇದೆಲ್ಲ ಏನಂತ ಹೇಳಿದರೆ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಅದು ಸುಲಭದಲ್ಲಿ ಅರ್ಥ ಆಗೋ ವಿಷಯ ಅಲ್ಲ. ಬಟ್ ಅರ್ಥ ಮಾಡಿಕೊಂಡ್ರೆ ಇಷ್ಟೇ. ಇಲ್ಲ ನಿಮಗೆ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಆ ತಾಯಿಯ ಅಬಂಡೆನ್ಸ್ ರೂಪವನ್ನು ತಗೊಳ್ಳಿ. ಆ ಶ್ರೀಮಾತ, ಶ್ರೀ ಮಹಾರಾಜ್ಞಿ, ಶ್ರೀಮ ಸಿಂಹಾಸನೇಶ್ವರಿ, ಆ ಸೌಂದರ್ಯದ ರೂಪ, ಈ ಅದ್ಭುತ ಸೌಂದರ್ಯದ ವರ್ಣನೆ ಬರ್ತದೆ ಸೌಂದರ್ಯ ಲಹರಿಯಲ್ಲಿ. ಅದೆಲ್ಲ ಮಾಡಿದಾಗ ಮೈಂಡ್ ತಗೊಳ್ತದೆ. ನೋಡಿ, ಈಗ ಕೆಲವರೆಲ್ಲ ಹೇಳ್ತಾರೆ, ನನ್ನ ಮಗನಿಗೆ ಕೆಲಸ ಆಗಬೇಕು, ಮಗಳಿಗೆ ಮದುವೆ ಆಗಬೇಕು, ಇಷ್ಟೆಲ್ಲ ಹೇಳುವ ಅಗತ್ಯ ಇಲ್ಲ. ನಾನು ಖುಷಿಯಾಗಿರಬೇಕು. ನೀವು ಖುಷಿಯಾಗಿರ್ಬೇಕಾದ್ರೆ ನಿಮಗೆ ಸಾಲ ಇರಬಾರ್ದು, ನಿಮಗೆ ಮನೆ ಇರಬೇಕು. ಸೊ ಅತಿ ಬುದ್ಧಿಯೊಂದಿಗೆ ಮಾಡೋದು ಅಗತ್ಯ ಇಲ್ಲ. ಖಾಲಿ ತಾಯಿಯ ಆ ರೂಪದಲ್ಲಿ ನೋಡಿದರೆ ಮೈಂಡ್ ತಗೊಳ್ತಾ ಹೋಗ್ತದೆ, ಇವನಿಗೆ ಇದು ಬೇಕು. ಆಗ ನಿಮ್ಮ ಫೋಕಸ್ ಆಗ್ತದೆ. ಫೋಕಸ್ ಯಾವಾಗ ಒಂದು ಕಡೆ ಆಗ್ತದೆ, ಅಬ್ಸರ್ವರ್ ಇಫೆಕ್ಟ್ ವರ್ಕ್ ಮಾಡ್ತದೆ. ಅಬ್ಸರ್ವರ್ ಇಫೆಕ್ಟ್ ಆದಾಗ ಇಲ್ಲಿ ನಿಮ್ಮ ಎನರ್ಜಿ ಮೈಂಡಿಂದ ಹೊರಡ್ತದೆ. ಇಲ್ಲದಿದ್ದರೆ ನಿಮ್ಮ ಮೈಂಡಿಂದ ಏನು ಎನರ್ಜಿ ಹೋಗ್ತಾ ಇರ್ತದೆ, ನನ್ನಿಂದ ಏನಾಗೋದಿಲ್ಲ, ನನಗೆ ಇಷ್ಟು ಸಂಬಳ ಇರೋದು, ನಾನು ಯಾವಾಗ ಮನೆ ಕಟ್ಟಲಿಕ್ಕೆ, ಇಂಥದ್ದೆಲ್ಲ. ಒಂದು ಕೆಲಸ ಒಳ್ಳೆ ಸಿಕ್ಕಿದರೆ ಯಾವಾಗ ಕೆಲಸ ಹೋಗ್ತದ, ಈ ರೀತಿ ನಾವು ಯೋಚನೆ ಮಾಡಿ ಯಾವುದು ಬೇಡದ ಕಡೆ ಫೋಕಸ್ ಆಗ್ತದ, ಅಲ್ಲಿಂದ ನಮಗೆ ಅದೇ ಅಟ್ರಾಕ್ಟ್ ಆಗ್ತದೆ. ಅದರ ಬದಲು ಖಾಲಿ ನಾವು ಕೂತ್ಕೊಂಡು ಶ್ರೀಮಾತ ನೀನು ನನ್ನ ತಾಯಿ, ಇಲ್ಲಿ ಕೂತ್ಕೊಂಡು ಆಕೆಯ ರೂಪವನ್ನು ನೋಡ್ತಾ ಆಟೋಮೆಟಿಕಲಿ ಅಲ್ಲಿಂದ ಅಟ್ರಾಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದೆಲ್ಲ ಯಾವುದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಿಮ್ಮ ಮುಖದಲ್ಲಿ ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಿಮಗೆ ಒಳ್ಳೆ ಜನರೆಲ್ಲ ನಿಮ್ಮನ್ನು ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ರೀತಿ ಆಗೋದು ಇದೇ ರಿಸಲ್ಟ್. ಬಟ್ ಒಂದೇ ದಿನದಲ್ಲಿ ಆಗುದಿಲ್ಲ ಅದು. ಇಷ್ಟೇ ಮಾಡಲಿಕ್ಕೆ ಇರುವುದು ಇಲ್ವಾ? ಏನು ಗೊತ್ತಿಲ್ಲದಿದ್ದರೆ ನೀವು ಯಾರನ್ನಾದರೂ ಆಶ್ರಯಿಸಬೇಕು. ಯಾವುದು ಗುರು ಬೇಕಂತ ಹೇಳೋದು ಅದಕ್ಕೆ. ಅವ ನಿಮಗೆ ಕರೆಕ್ಟಾಗಿ ಹೇಳ್ತಾನೆ, ನೀನು ಇದು ಮಾಡು, ಅದಾದರೂ ಮಾಡಬೇಕು. ಅದಿಲ್ಲ, ಎಲ್ಲ ಮಾಡೋದು ಇದು ಕೂಡ ಮಾಡಿದರೆ ಯಾವುದು ವರ್ಕ್ ಆಗೋದಿಲ್ಲ. ಯಾವುದಾದ್ರೂ ಒಂದನ್ನು ಮಾಡಬೇಕು. ಒಂದೆಡೆಯಳು ತೋಡಿ 10 ಅಡಿಯಷ್ಟನ್ನು ಚಿಮ್ಮುವುದು ದಕ್ಕವು ನೋಡ, 10 ಎಡೆಯಳು ತೋಡಿ 1 ಅಡಿಯಷ್ಟನ್ನು ಸಿಗಲಿಲ್ಲ ನೀರೆನ್ನ ಬೇಡ. 10 ಕಡೆ ಒಂದೊಂದು ಫೀಟ್ ಮಾಡಿ ನೀರಿಲ್ಲ ಅಂತ ಹೇಳಿದರೆ ಖಾಲಿ ಗುಂಡಿ ಮಾತ್ರ ಉಳಿತದೆ. ಒಂದು ಕಡೆ 10 ಫೀಟ್ ತೋಡಿದರೆ ನೀರು ಸಿಗ್ತದಲ್ವಾ? ಸೊ ಇಷ್ಟೇ ಮಾಡಲಿಕ್ಕೆ ಇರೋದು. ಏನು ಮಾಡಬೇಡಿ, ನಿಮ್ಮ ಕೆಲಸ ಮಾಡ್ತಾ ಇರಿ, ಏನು ಮಾಡಬೇಡಿ. ನಾನು ಗ್ಯಾರಂಟಿ ಕೊಡ್ತೇನೆ, ನಾನು ಮಾಡಿದ್ದನ್ನು ಹೇಳ್ತಾ ಇದ್ದೇನೆ. ನೀವು 1 ಗಂಟೆ ಅದು ಮಾಡಿ 20, ಎಲ್ಲದ್ರ ಉದ್ದೇಶ ಏನಂತ ಹೇಳಿದ್ರೆ ನಿಮ್ಮನ್ನು ಟ್ರಾನ್ಸಿಗೆ ಹಾಕ್ಲಿಕ್ಕೆ ಇರೋದು.
ನೀವು ಒಮ್ಮೆ ಆ ಟ್ರಾನ್ಸ್ ಸ್ಟೇಜನ್ನು ಸಬ್ಕಾನ್ಷಿಯಸ್ ಮೈಂಡನ್ನು ರೀಚ್ ಆಗೋದನ್ನು ಕಲಿತರೆ ನೀವು ಕಾಲು ಸುಮ್ಮನೆ ಕೂತ್ಕೊಂಡು ಒಂದು ಡೀಪ್ ಶ್ವಾಸ ತಗೊಂಡು ನಾನು ಶ್ವಾಸ ಬಾಡಿಯನ್ನು ಲೂಸ್ ಬಿಟ್ಟು, ಬಾಡಿ ಮತ್ತು ಮೈಂಡ್ ಬೇರೆ ಬೇರೆ ಅಲ್ಲ, ಬಾಡಿಯನ್ನು ಲೂಸ್ ಬಿಟ್ಟ ಕೂಡಲೇ ನಾವು ಹೇಳಿಕೊಡ್ತೇವೆ ಅದೆಲ್ಲ ಹೇಗೆ ಅಂತ. ಟ್ರಾನ್ಸಿಗೆ ಹೋಗ್ತೀರಲ್ವ, ಆಗ ನೀವು ಹೇಳಬೇಕು ನಾನು ಧ್ಯಾನದಲ್ಲಿ ತುಂಬ ಡೀಪಿಗೆ ಇವತ್ತು ಹೋಗ್ತೇನೆ. ನೀವು ಒಂದು 10 ವರ್ಷ 20 ವರ್ಷ ಧ್ಯಾನ ಮಾಡಿದವರು ಆದರೆ ಕೂಡ ಈ ರೀತಿ ನೀವು ಸಜೆಷನ್ ಕೊಟ್ಟು ನಂತರ ಧ್ಯಾನ ಕೂತ್ರೆ ನೀವು ಎಷ್ಟು ಡೀಪಿಗೆ ಹೋಗ್ತೀರ ಅಂತ ಹೇಳಿದ್ರೆ ನೀವು ಲೋಕದ ಪರಿಚಯ ಪರಿವೇ ಇರೋದಿಲ್ಲ. ಸೊ ಇದೆಲ್ಲ ಸಿಂಪಲ್ ಅಧ್ಯಾತ್ಮ ಅಂತ ಹೇಳಿದರೆ ಮೈಂಡನ್ನು ಬಾಡಿಯನ್ನು ಆ್ಯಕ್ಟಿವೇಟ್ ಮಾಡೋದು ಅಷ್ಟೇ ಮಾಡಲಿಕ್ಕೆ ಇರೋದು. ಯಾವುದನ್ನು ನೀವು ಮುಚ್ಚಿ ಹಾಕಿದ್ದೀರಾ, ಬೆಳಕಿಲ್ಲ ಅಂತ ಕತ್ತಲೆ ಕೊನೆಯಲ್ಲಿ ಕೂತು ಹತ್ತರೆ ಬೆಳಕು ಬರ್ತದ, 100 ವರ್ಷ ಹತ್ತಿರ ಬರೋದಿಲ್ಲ, ಕಿಟಕಿ ತೆಗೆಯೋದು ಅಷ್ಟೇ. ಸೊ ಸಿಂಪಲಾಗಿ ನಾನೇನು ಪಾಪ ಮಾಡಲಿಲ್ಲ, ನಾನೇನು ತಪ್ಪು ಮಾಡಲಿಲ್ಲ, ನನ್ನ ದೇಹ ಯಾಕೆ ಕೊಟ್ಟದ್ದು ಎಲ್ಲ ಕರಸ್ತ ಇದು ಕೈಯಲ್ಲಿ ಪಾಣಿಭ್ಯಾಮಲಿಪೂರ್ಣ ರತ್ನ ಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನ ಘಟಸ್ಥ ರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ ಬರ್ತದೆ. ಒಂದು ಕೈಯಲ್ಲಿ ನವರತ್ನಗಳಿಂದ ಶೋಭಿಸುವಂಥ ಒಂದು ಪಾತ್ರೆ ಇದೆ ಅಂತೆ, ಅದರಲ್ಲಿ ಹೆಂಡ ಇದೆ ಅಂತೆ. ಇನ್ನೊಂದು ಕೈಯಲ್ಲಿ ಕೆಂಪಿನ ತಾವರ ಇದೆ ಅಂತೆ. ಯಾಕೆ ಅಂತ ಹೇಳಿದರೆ ಇದು ಭೋಗ, ಅಮಲದು ಸಂಸಾರದ್ದು, ಇದು ಮೋಕ್ಷ, ಎರಡು ಕೊಡಬೇಕು, ಬ್ಯಾಲೆನ್ಸಿಂಗ್ ಮಾಡಬೇಕು. ನೋಡಿ, ನೀರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಆಧ್ಯಾತ್ಮಿಕ ಲೆವೆಲಲ್ಲಿ, ಬಟ್ ನಿಮ್ಮ ದೇಹಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಬೇಕೇ, ಅರ್ಥ ಆಯ್ತಾ? ಎನರ್ಜಿ ಲೆವೆಲಲ್ಲಿ ಡೌನ್ ಆಗ್ತದೆ, ಅದಕ್ಕೆ ಯಾವುದು ಅತಿ ಆಗಬಾರ್ದು. ಒಮ್ಮೊಮ್ಮೆ ತಿಂಗಳಿಗೊಮ್ಮೆ ಅದು ತಿನ್ನಬೇಕು. ಯಾವುದು? ನೀರುಳ್ಳಿ ಬೆಳ್ಳುಳ್ಳಿ ದೇಹಕ್ಕೆ ಹೋಗಬೇಕು. ಇದು ನಾವೇನು ಮಾಡ್ತೇವೆ, ಎಲ್ಲವನ್ನು ಅತಿ ಮಾಡ್ತೇವೆ, ತಿನ್ನಲೇಬಾರ್ದು, ಹಾಗೆ ಮಾಡಬಾರ್ದು. ಅದಕ್ಕೆ ಬ್ಯಾಲೆನ್ಸಿಂಗ್ ಮಾಡೋದು ಭೋಗ ಮತ್ತು ಮೋಕ್ಷವನ್ನು. ಏನು ಮಾಡ್ತಾ ಇದ್ದೇವೆ, ಪರೇಶಾನ ಸಮಚಿರದು, ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ನಾವು ಇದು ನನಗೆ ಸರಿ ಅನ್ನಿಸ್ತದ, ಇದಿದೆ ಈ ಒಂದು ಮೆಷಿನ್ ನೀವು ಕಾರ್ ಡ್ರೈವ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಬಂದರೆ ನೀವು ತೋರಿಸ್ತೀರಲ್ವ, ಅದೇ ರೀತಿ ನಿಮ್ಮ ದೇಹದಲ್ಲಿ ಇದೇ ಯಾಕೆ ಆಗ್ತದೆ ನನಗೆ, ಈ ರೀತಿ ನೀವು ಫೋಕಸ್ ಮಾಡಿದ ಕೂಡ ಅದು ಹೊರಟಾಗ್ತದೆ. ನಾವು ಅದಕ್ಕೆ ಹೆದರಿದಷ್ಟು ಅದು ನಮ್ಮನ್ನು ನಾಟಕ ಮಾಡ್ತದೆ. ಸಿಂಪಲ್ ಅಲ್ವಾ? ದೇಹ ಹೀಗೆ ನಡೀತು, ನಾನು ಮಾಡಿದ್ದು ದೇಹವಾ? ಹೌದಲ್ವ? ಸೊ ಅಷ್ಟೇ ವಿಷಯ ಇರೋದು. ಓಕೆ, ಶ್ರೀನಿವಾಸ್ ಶೆಟ್ಟರ್ ಹತ್ರ ನಾನು ಖಂಡಿತವಾಗಲೂ ಇವತ್ತಿನ ಈ ಇಂಟರ್ವ್ಯೂನಲ್ಲಿ ಇಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಪ್ರಯತ್ನಗಳು. ಮತ್ತು ನೀವೊಂದು ಹೇಳಿದ್ರಿ ನಿದ್ರೆನೆಲ್ಲ ಕಂಟ್ರೋಲ್ ಮಾಡೋದು ಹೇಗೆ. ಅಲ್ಲ, ನನಗೆ ಅದೊಂದು ಭಾಳ ಮುಖ್ಯವಾಗಿದ್ದದ್ದು ಒಂದು ಕೇಳಲಿಕ್ಕೆ. ಈ ನರೇಂದ್ರ ಮೋದಿಯವರು 18 ಗಂಟೆ 16 ಗಂಟೆ ಕೆಲಸ ಮಾಡ್ತಾರೆ. ಅವರು ನಮಗೆ ಒಂದು ಆಶ್ಚರ್ಯ ಆಗುತ್ತೆ, ಆ ನಿದ್ದೆ ಒಂದು 8 ಗಂಟೆ ಬೇಕು ಅಂತ ಹೇಳ್ತಾರೆ ಸಾಧಾರಣವಾಗಿ. ಎಲ್ಲರೂ 8 ಗಂಟೆ ಬೇಕು. ಆಯಿತು, 8 ಗಂಟೆ ಮಾಡಿಲ್ಲ ಅಂತಂದರೆ ನಾವು ಒಂದೆರಡು ದಿವಸ ಪ್ರಯತ್ನ ಪಡ್ಬೋದು, ಮರು ದಿವಸ ಮುಖ ಎಲ್ಲ ಹೀಗಿರ್ತದೆ. ನರೇಂದ್ರ ಮೋದಿ ಅವರು ಬೆಳಿಗ್ಗೆ 4 ಗಂಟೆಗೆ ಎದ್ದಿರ್ತಾರೆ, ಅದೇ ಗ್ಲೋ ಇರ್ತದೆ. ಏನದು? ಅದೇ ಅದು ಈಗ ನೋಡಿದರೆ ಅಲ್ಲ, ನಾನೇನು ದೊಡ್ಡ ಮನುಷ್ಯ ಅಂತಲ್ಲ, ಆದರೂ ನನಗೆ ಕೂಡ ನಿದ್ದೆ ಬಾರಿಗೆ ನಾನೊಂದು 4 ಗಂಟೆ ಮಾಡ್ತೇನೆ ಅಷ್ಟೇ. ಸೊ ಮನುಷ್ಯ ದೇಹ ಒಂದೇ ಅಲ್ವ ಎಲ್ಲರದ್ದು, ಅದೇ ನಾವು ಯಾರು ಆಕಾಶದಿಂದ ಬಂದವರು ಯಾರಿಲ್ಲ. ಬಟ್ ದೇಹ ಮತ್ತು ಮನಸ್ಸು ಬೇರೆ ಬೇರೆ ಅಲ್ಲ. ದೇಹವನ್ನು ರಿಕವರಿ ಮಾಡಲಿಕ್ಕೆ, ದೇಹಕ್ಕೆ ರೆಸ್ಟ್ ಕೊಡಲಿಕ್ಕೆ ಬೇಕಾಗಿ ನಿದ್ರೆ ಇರುವುದು. ನೀವು 4 ಗಂಟೆ ನಿದ್ರೆ ಮಾಡೋದನ್ನು ಒಂದು 10 ನಿಮಿಷ ಟ್ರಾನ್ಸಲ್ಲಿ ನಿಮಗೆ ಆ ರೆಸ್ಟ್ ಬರ್ತದೆ ನಿಮಗೆ. ಈಗ ನೋಡಿ, ಹುಚ್ಚರ ಅಥವಾ ಮಾನಸಿಕವಾಗಿ ಪ್ರಾಬ್ಲಮ್ ಇರೋವರೆಲ್ಲ ಕೈಕಾಲು ಅಲ್ಲಾಡಿಸ್ತಾ ಇರ್ತಾರೆ, ಹೀಗೆ ಅವ್ರಿಗೆ ಕೂತಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ ಈ ರೀತಿ ಅಂತ ಹೇಳಿದರೆ ಮೈಂಡ್ ಎಷ್ಟು ಡಿಸ್ಟರ್ಬ್ ಇರ್ತದೆ, ಬಾಡಿ ಕೂಡ ಅಷ್ಟೇ ಡಿಸ್ಟರ್ಬ್ ಇರ್ತದೆ. ಅದಕ್ಕೆ ಹೇಳಿದ್ದು ನಾನು, ಈಗ ಒಬ್ಬ ಮನುಷ್ಯನಿಗೆ ಅಲ್ಲಾಡಿಸುವಾಗ ಗೊತ್ತಾಗ್ತದೆ. ಮೈಂಡ್ ಶಾಂತ ಇದ್ದರೆ ಅವನ ಬಾಡಿ ಕೂಡ ಲೂಸ್ ಆಗ್ತದೆ, ಆಗ ನಿಮಗೆ ಸ್ಟ್ರೆಸ್ಸಲ್ಲೆಲ್ಲ ಇಲ್ಲಿ ನೋವು ಬರೋದು, ಬೆನ್ನಲ್ಲೆಲ್ಲ ಹಾಗೆ. ಸೊ ಮೈಂಡ್ ಎಷ್ಟು ಕೂಲ್ ಆಗ್ತದೆ ಅಷ್ಟು ಬಾಡಿ ಕೂಡ ಲೂಸ್ ಆಗ್ತದೆ. ಸೊ ನೀವು ಹಿಪ್ನೋಸಿಸನ್ನು ಮಾಡಿದರೆ, ಮೋದಿಯವರು ಕೂಡ ಮಾಡ್ತಾರೆ, ನಂಗೆ ಗೊತ್ತಿದೆ, ಅವರು ಕಲ್ತು ಬಂದಿದ್ದಾರಂತೆ, ನ್ಯೂಯಾರ್ಕಲ್ಲಿ ಕಲ್ತು ಬಂದಿದ್ದಾರೆ ಅಂತ ಹೇಳ್ತಿದ್ರು, ಗೊತ್ತಿಲ್ಲ ನನಗೆ ಸರಿ. ನನಗೆ ಕಲಿಸಿದವರು ಹೇಳಿದರು, ಅವರು ನ್ಯೂಯಾರ್ಕಲ್ಲಿ ಕಲಿತಿದ್ದು ಬಂದಿದ್ದಾರೆ ಹಿಪ್ನೋಸಿಸ್ ಮತ್ತು NLP ಅಂತ. ಸೊ ಆ ರೀತಿ ನೀವು ಮಾಡಿದಾಗ ಕೂಡ ನನಗೆ ಕೂಡ ಒಮ್ಮೆ ಬೆಳಿಗ್ಗೆ ಎದ್ದಾಗ ಫುಲ್ ಮುಖ ಎಲ್ಲ ಇಟ್ಕೊಂಡಿರ್ತದೆ. ಸೊ ಹಾಗೇ ಮಾಡಬೇಕು ನಾವು. ಖಾಲಿ ಸೆಲ್ಫ್ ಹಿಪ್ನೋಸಿಸ್ಗೆ ಹೋಗೋದು, ಒಂದು 10 ನಿಮಿಷ ರೆಸ್ಟ್ ಮಾಡಿದರೆ ನೀವು ಒಮ್ಮೆಲೆ ಫ್ರೆಶ್ ಆಗ್ತೀರಿ. ನೀವು ನಿಮಗೆ ಸಜೆಷನ್ ಕೊಟ್ಟರು ಮಾಡ್ಬೋದು, ಕೊಡಬೇಕಂತಿಲ್ಲ. ಬಾಡಿ ಅಷ್ಟು ಲೂಸ್ ಆಗ್ತದೆ, ಅಷ್ಟು ರಿಲ್ಯಾಕ್ಸ್ ಆಗ್ತದೆ. ಮತ್ತು ಇದು ನೋಡಿ, ಮೋದಿಯವರು ಒಂದು 50 ವರ್ಷ ಅಥವಾ 40 ವರ್ಷ ಏನೋ ಒಂದು ಯುವಕರಾಗಿರುವಾಗ ಅವರನ್ನು ನೋಡಿ ಅಂತೆ, ಅಷ್ಟು ಏನು ಚೆನ್ನಾಗಿಲ್ಲ. ಗಾಂಧೀಜಿಯವರು ನೋಡಿ ಅದೇ ಬರೋದು, ಅವರು ಕೂಡ ಶಕ್ತಿ ಆರಾಧಕರೇ ಮೋದಿಯವರು. ಮತ್ತು ಗಾಂಧಿ ಕೂಡ ಒಂದು ಅಧ್ಯಾತ್ಮ ಹಿನ್ನೆಲೆಯಲ್ಲಿದ್ದವರು. ಅವರೆಲ್ಲ ಒಂದು ಏಜ್ ಆದ ನಂತರ ಏನು ರೀಸನ್ ಇರುವುದಿಲ್ಲ, ನಮಗೆ ಖುಷಿ ಆಗ್ತದೆ ನೋಡುವಾಗ. ಅವರು ಈಗ ಮದರ್ ತೆರೆಸರು ಮತ್ತೆ ಜನಗಳು ಸೇರೋದಿಲ್ಲ. ಸೊ ಅದು ಉಂಟಲ್ವಾ, ಅದೇ ಹೇಳಿದಲ್ವ, ಎಲ್ಲರೂ ಇಂಟರ್ ಕನೆಕ್ಟೆಡ್ ಆಗಿರೋ ಕಾರಣ ಯಾವಾಗ ನಿಮಗೆ ಈ ವಿಷಯ ಗೊತ್ತಾಗ್ತದ, ಆಗ ನಿಮಗೆ ಎದುರು ಎಷ್ಟು ದೊಡ್ಡ ಜನ ಇದ್ದರೂ ನಿಮಗೆ ಅವನು 7 ವರ್ಷದ ಮಗುವಿನ ಥರ ಕಾಣ್ತಾನೆ. ಯಾಕೆಂತ ಹೇಳಿದ್ರೆ ಸಬ್ಕಾನ್ಷಿಯಸ್ ಇರೋದು 7 ವರ್ಷದ ಮಗುವೆ. ಖಾಲಿ ನೀವು ಒಂದು ಬೆನ್ನನ್ನು ಮುಟ್ಟಿದ್ರೆ ಪಾಪ ಮೆಲ್ಟ್ ಆಗ್ತಾನೆ ಅವ.
ಎಷ್ಟು ದೊಡ್ಡ ಜನ ಆಗಿದ್ರು. ಹೇಗೆ ಅಂತ ಹೇಳಿದರೆ, ತಾಯಿ ಟ್ಯಾಪಿಂಗ್ ಮಾಡಿದ್ದಾದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರ್ತದೆ ಬೆನ್ನನ್ನು. ಸೊ ಕೆಲವು ಸಿಂಪಲ್ ಟೆಕ್ನಿಕಲ್ ಯೂಸ್ ಮಾಡೋಗೋರಣ. ಮತ್ತು ಅದೆಲ್ಲ ಇದೆ. ಅದು ಮೋದಿಯವರ ಬಗ್ಗೆ ಮತ್ತೊಂದು ಮಾತಾಡೋದು. ಅವ್ರು ಯಾಕೆ ಅಂತ ಹೇಳಿದ್ರೆ, ಅವರು ಭಾಷಣ ಮಾಡುವಾಗಲೇ ಅವರು ABCS ಫ್ಯಾಕ್ಟರನ್ನು ಯೂಸ್ ಮಾಡ್ತಾರೆ. ಅವರು ಅಬ್ಸರ್ವ್ ದ ಅಟೆನ್ಷನ್, ಬೈಪಾಸ್ ಕ್ರಿಟಿಕಲ್ ಫ್ಯಾಕ್ಟರ್, ABS ಫ್ಯಾಕ್ಟರ್ ಬರ್ತದೆ, ಸ್ಟಿಮ್ಯುಲೇಟ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ. ಸೊ ಅದನ್ನು ಅವರು ಇದು ಮಾಡ್ತಾರೆ. ಅವ್ರು ಕಾನ್ಸಂಟ್ರೇಷನ್ ತಗೊಳ್ತಾರೆ. ಮೊದಲು ಒಂದೇ ಮಾತ್ರ ಈ ರೀತಿ ಹೇಳ್ತಾರೆ, ಅದೆಲ್ಲ ಇರ್ತದೆ ಅಂತೇಳಿ ಕಾನ್ಸಂಟ್ರೇಷನ್ ತಗೊಳ್ತಾರೆ. ನಂತರ ಬೈಪಾಸ್ ಮಾಡ್ತಾರೆ. ಸೊ ಇದೆಲ್ಲ ಟೆಕ್ನಿಕ್ ಅದು. ಸೊ ನಿಮಗೆ ಫ್ರೆಶ್ನೆಸ್ ಬರ್ತದೆ. ಮತ್ತು ನೀವು ಸಜೆಷನ್ ಕೂಡ ಕೊಡ್ಬೋದು. ಒಂದು 5 ಗಂಟೆ ನಿದ್ರೆಯಲ್ಲಿ ಎಷ್ಟು ನನ್ನ ಬಾಡಿ ಎಷ್ಟಾಗ್ತದ ಅಷ್ಟು ನನಗೆ ಈಗ ಆಗ್ತಾ ಉಂಟು, ಡೀಪ ಹೀಗೆ ಮಾಡಿ ಎದ್ದಾಗ ಫುಲ್ ಫ್ರೆಶ್ ಆಗ್ತದೆ. ಸೊ ಅದೆಲ್ಲ ಟೆಕ್ನಿಕ್. ಅದೇ ಹೇಳಿದಲ್ವಾ, ಅದೊಂದು ಭಾಳ ಮುಖ್ಯವಾಗಿ. ಖಾಲಿ ಮೈಂಡನ್ನು ಉಂಟಲ್ಲ ಸರ್, ಖಾಲಿ ನಮ್ಮ ಬಾಡಿ ನಮಗೆ ಆಪರೇಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ವಿಶೇಷ ಹೌದೌದೌದು. ನಮಗೆ 500 ಕೋಟಿಯ ಬಾಡಿ ಸಿಕ್ಕಿದೆ. ಇಷ್ಟು ಟೆಕ್ನಿಕ್ ಏನೆಲ್ಲ ಬಂದಿದೆ, ಅದು ಇದರೆದುರು ಬಚ್ಚ. ಅಷ್ಟು ಒಳಗೆ ಇದೆ ನಮ್ಮದು ಟೆಕ್ನಿಕ್. ಒಂದು ಶ್ವಾಸವನ್ನು ಈಗ ಕೈ ಎತ್ತಿ ಶ್ವಾಸ ತಗೊಂಡ್ರೆ ಬೇರೆ ರೀತಿ ಶ್ವಾಸ ಬರ್ತದೆ. ಈಗ ಮಾಡಿದ ಇದರ ಮೇಲೆಲ್ಲ ನಮ್ಮದು ಬಂದದ್ದು, ಪ್ರಾಣಾಯಾಮ ಅದು ಇದು ಎಲ್ಲ ಬಂದದ್ದು. ಖಾಲಿ ನಮಗೆ ಇದನ್ನು ಆಪರೇಟ್ ಮಾಡಲಿಕ್ಕೆ ಗೊತ್ತಿಲ್ಲ. ಅದಕ್ಕೆ ಅಷ್ಟೇ ವಿಷಯ ಇರೋದು. ಡೆಲಿವರಿ ಆಗಿದೆ, ಇನ್ಸ್ಟಾಲ್ ಆಗಲಿಲ್ಲ. ಎಲ್ಲರ ಡೆಲಿವರಿ ಆಗಿದೆ. ಯಾವುದಾದ್ರು ಮೆಷಿನ್ ಡೆಲಿವರಿ ಆದರೆ ಇನ್ಸ್ಟಾಲ್ ಆಗಬೇಕಲ್ವಾ. ಸೊ ಇದು ಇನ್ಸ್ಟಾಲ್ ಆಗಲಿಲ್ಲ. ಹಿಂದಿನ ಕಾಲದಲ್ಲಿ ಇತ್ತು ಅದು ಇನ್ಸ್ಟಾಲೇಷನ್ ಮಾಡುವ ಪದ್ಧತಿ. ಅದಕ್ಕೆ ಉಪನಯನ ಅಂತ ಹೇಳ್ತಿದ್ರು. ಉಪ ಅಂತ ಹೇಳಿದ್ರೆ ಒಂದು ಎಕ್ಸ್ಟ್ರಾ ಕಣ್ಣು, ಜ್ಞಾನದ ಕಣ್ಣು. ಅದು ತಗೊಂಡವ ದ್ವಿಜ ಆಗ್ತಾನೆ, 2ನೇ ಸಲ ಹುಡ್ತಾನೆ. ಹುಟ್ಟುವುದು ಎಲ್ಲರೂ ಹುಡ್ತಾರೆ, ಇದು 2ನೇ ಸಲ ಹುಡ್ತಾನೆ. ಸೊ ಆ ನಾಲೆಜೇ ಇದು, ಇಷ್ಟೇ ನಾಲೆಜ್. ಮತ್ತೆ ಎಲ್ಲ ಏನೆಲ್ಲ ಇದೆ ಅದೇ ಬೇರೆ ಬೇರೆ ಪರಂಪರೆ ಬಂದದ್ದು ಅದಕ್ಕೆ ಅಂತ ಹೇಳಿದರೆ, ಯಾರು ಯಾವ ಸ್ಟೇಜಲ್ಲಿ ಇದ್ದಾರೋ ಅವರನ್ನು ಆ ಸ್ಟೇಜಿಂದ ತಗೊಂಡು ಹೋಗ್ಲಿಕ್ಕೆ. ಕೆಲವರು ತುಂಬ ತಲೆಯನ್ನು ಕಿಚಡಿ ಮಾಡಿಟ್ಟಿರ್ತಾರೆ. ಅವರು ಯಾವುದನ್ನು ನಂಬುದಿಲ್ಲ, ಯಾರನ್ನು ನಂಬುದಿಲ್ಲ, ಯಾವುದನ್ನಿಲ್ಲ, ಏನಿಲ್ಲ. ಅವ್ರಿಗೆ ಹೇಗೆ ಅಧ್ಯಾತ್ಮ, ಅವರಿಗೆ ಅಘೋರ ಪದ್ಧತಿ ಬಂತು. ಹೇಗೆ ಅಘೋರ ಪದ್ಧತಿ ಅಂತ ಹೇಳಿದ್ರೆ, ಗುರು ಮೊದಲು ಹೇಳ್ತಾನೆ, ಎಲ್ಲಿಂದ ಹೋಗಿ ತಗೊಂಡು ಬಾ ಕೋಪಡಿಯನ್ನು. ಇವಾಗ ಕೋಪಡಿ ಹಿಡ್ಕೊಂಡು ಹೋಗ್ಬೇಕು, ಆಗ ಹೊರಟೋಗ್ತದೆ ಭಯ ಎಲ್ಲ. ಅದರ ನಂತರ ಮಧ್ಯಾಹ್ನ ರಾತ್ರಿ 12 ಗಂಟೆ ರಾತ್ರಿಗೆ ಸ್ಮಶಾನಕ್ಕೆ ಹೋಗಬೇಕು. ನೋಡಿ ಅದರ ವಿಧಿಯಲ್ಲ. ಸ್ಮಶಾನದಲ್ಲಿ ಹೋದ ಅಲ್ಲಿ ಒಂದು ಹೆಣ ತಗೊಂಡು ಹೋಗಬೇಕು, ಅಥವಾ ಹೆಣ ತೆಗಿಬೇಕು ಅಲ್ಲಿಂದ. ಆ ಹೆಣವನ್ನು ಕೂರಿಸಿ ಆ ನೆಲದಲ್ಲಿ ಹಾಕಿ ಅದರ ಎದೆಯಲ್ಲಿ ಕೂತಿವ ಧ್ಯಾನ ಮಾಡಬೇಕು. ಎದುರಲ್ಲಿ ಚಿತೆ ಇರಬೇಕು, ಮುಂಡ ಕಪಾಲ ಹಾಕಬೇಕು, ಕಪಾಲದಲ್ಲಿ ಕುಡಿಬೇಕು. ಕುಡಿದು ಅದಕ್ಕೆ ವಿಧಾನ ಎಲ್ಲ ಹಾಗೆ ರೀತಿ ಇರ್ತದೆ. ಆ ಬೀಜ ಮಂತ್ರ ಕೂಡ ಅದೇ ರೀತಿ ಇರ್ತದೆ. ಮೋಸ್ಟ್ಲಿ ಹೆಚ್ಚು ಕ್ರೀಮ್ ಬೀಜ ಮಂತ್ರ ಎಲ್ಲ ಯೂಸ್ ಮಾಡ್ತಾರೆ ಅದರಲ್ಲಿ. ಅದು ಕ್ರಿಂಗ್ ಗ್ರಿಂಗ್ 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 ಅಂತ ಹೇಳುವಾಗ ಬ್ರೈನಲ್ಲಿ ಅದು ಆಗ್ತದೆ. ಸುತ್ತಮುತ್ತ ಎಲ್ಲ ಕತ್ತಲೆ, ಪೂರ್ತಿ ಗಾಢ ಕತ್ತಲೆ. ಅಲ್ಲಿ ಜಪ ಮಾಡ್ತದೆ, ಹೆಣದ ಮೇಲೆ ಕೂತಾನೆ, ಎದುರು ಹೆಣ ಮಾಡ್ತದೆ. ಆಗ ಈ ಭಯ ಉತ್ಪತ್ತಿ ಆಗ್ತದಲ್ಲೋ, ಆಗ ಬೇರೆ ಯಾವುದು ತಲೆಗೆ ಬರೋದಿಲ್ಲ. ಮೈಂಡ್ ಫುಲ್ ಕಾನ್ಸಂಟ್ರೇಷನ್ ಆಗ್ತದೆ. ಏನು ಬರ್ತದೆ ಈಗ, ಕಾಳಿ ಬರ್ತದೆ, ಗುರು ಹೇಳಿರ್ತಾನೆ ಕಾಳಿ ಬರ್ತದೆ. ಆಗ ಕ್ವಶನ್ ಮಾಡೋದಿಲ್ಲ ಮೈಂಡ್, ಹೇಗೆ ಕಾಳಿ ಬರೋದು, ಹಾಗೆ ಹೆಣದ ಮೇಲೆ ಕೂತಿದ್ದೆ. ಈಗ ಮಾಡ್ತಿರೋ ಮೈಂಡ್ ಪ್ರೊಜೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಒಂದೇ ರಾತ್ರಿಯಲ್ಲಿ ಬೇಕಾದರೂ ಕಾಳಿಯನ್ನು ನೋಡ್ಬೋದು. ನಾನೊಂದು 2-3 ಜನರಿಗೆ ನಾನು ಕಾಳಿಯನ್ನು ತೋರಿಸಿದ್ದೇನೆ. ಸೊ ನಿಮಗೆ ಒಮ್ಮೆ ಮೈಂಡ್ ಹೇಗೆ ವರ್ಕ್ ಮಾಡ್ತದೆ ಅಂತ ಗೊತ್ತಾದರೆ, ಅದರರ್ಥ ಅದು ಸುಳ್ಳ ಅಂತ ಕೇಳಿದ್ರೆ ಸುಳ್ಳಲ್ಲ, ಅವನ ಅನುಭವ, ಅದು ಸತ್ಯ. ಅದು ಯಾವಾಗ ಮೈಂಡ್ ಅವನಿಗೆ ನೋಡ್ತದ, ಅವನು ಒಪ್ಕೊಳ್ತಾನೆ ನಾನು ನೋಡಿದೆ ಅಂತ ಹೇಳಿದ್ರೆ ಅವನಿಗೆ ಎಲ್ಲ ಶಕ್ತಿ ಬರ್ತದೆ. ಅವನಿಗೆ ಹೇಳಿದ ಮಾತು ಸತ್ಯ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆಂತೇಳಿ ಎಲ್ಲರೂ ಇಂಟರ್ ಕನೆಕ್ಟೆಡ್. ನೀವು ಒಂದು ಮಾತು ಒಬ್ಬನ ಮೈಂಡನ್ನು ನೀವು ನೋಡಿ, ಒಂದು ಇಷ್ಟು ಚಿಕ್ಕ ರಿಮೋಟ್ ಇಟ್ಕೊಂಡು ಟಿವಿಯನ್ನು ಕಂಟ್ರೋಲ್ ಮಾಡ್ತೀರಿ, ಒಂದು ಇಷ್ಟು ಚಿಕ್ಕ ಕಂಪ್ಯೂಟರಲ್ಲಿ ಮಂಗಳ ಗ್ರಹದಲ್ಲಿರುವ ವಸ್ತುವನ್ನು ಇದು ಮಾಡ್ತೀರಿ. ಸೊ ನಮ್ಮ ಬ್ರೈನ್ ಅಷ್ಟು ಸೊಫಿಸ್ಟಿಕೇಟೆಡ್ ಆದ, ಕಾಂಪ್ಲಿಕೇಟೆಡ್ ಆದ ಮೆಷಿನ್ ಇನ್ನೊಂದು ಇಲ್ಲ ಭೂಮಿಯಲ್ಲಿ. ಸೊ ಈ ಬ್ರೈನಿಂದ ಮತ್ತೊಂದು ಬ್ರೈನನ್ನು ಕಂಟ್ರೋಲ್ ಮಾಡೋದು ಒಪ್ಪುಕೊಳ್ಳೋದಿಲ್ಲ ನಾವು. ಅದರ ಅರ್ಥ ಎಲ್ಲ ಕಂಟ್ರೋಲ್ ಮಾಡ್ಬೋದು ಅಂತಲ್ಲ, ಬಟ್ ಕೆಲವು ವಿಷಯ ಹಾಕ್ಬೋದು ಅವರಿಗೆ ತಲೆಗೆ, ನಮ್ಮ ಕಡೆ ಅಟ್ರಾಕ್ಟ್ ಮಾಡ್ಬೋದು. ಹಾಗೆ ಅಟ್ರಾಕ್ಟ್ ಮಾಡುವಾಗ ಕೂಡ ನಮ್ಮ ತಲೆಯಲ್ಲಿ ಇರಬೇಕು, ನನ್ನ ಹತ್ರ ಬಂದವರಿಗೆ ನಾನು ಅವರಿಂದ ಏನು ತಗೊಳ್ತೇನೋ ಅದಕ್ಕಿಂತ ಜಾಸ್ತಿ ಅವರಿಗೆ ಹೆಲ್ಪ್ ಮಾಡ್ತೇನೆ. ಈ ರೀತಿ ಇದ್ದಾಗ ನಿಮ್ಮ ಒಳಗೆ ಅದು ಸಪೋರ್ಟ್ ಮಾಡ್ತದೆ ಸಾಫ್ಟ್ವೇರ್. ಇಲ್ಲದೆ ಸಾಫ್ಟ್ವೇರ್ ಅಲ್ಲಿಗೂ ಇರೋದು ಅದೇ ಸಾಫ್ಟ್ವೇರ್ ಅಲ್ವಾ, ಇಲ್ಲಿ ಇರೋದು ಅದೇ ಸಾಫ್ಟ್ವೇರ್. ಈಗ ಬಂದವನನ್ನು ಮೋಸ ಮಾಡ್ಬೋದು, ಈ ರೀತಿ ತಲೆಗೆ ಬಂದರೆ ಸಾಫ್ಟ್ವೇರ್ ವರ್ಕ್ ಆಗೋದಿಲ್ಲ. ಸೊ ಇಷ್ಟೇ ವಿಷಯ ಅಷ್ಟೇ ಇರೋದು. ವೀಕ್ಷಕರೇ, ನಾವು ಹೇಳಿದ್ವಿ 500 ಕೋಟಿಯ ಈ ಇಡೀ ಶರೀರ, ಅದರಲ್ಲಿ ಮೈಂಡು, ಆ ಮೆಕ್ಯಾನಿಸಮು ಹಂತ ಹಂತವಾಗಿ ಇನ್ಸ್ಟಾಲ್ ಮಾಡ್ತಾ ಹೋಗ್ತೀವಿ. ಇವತ್ತು ಆರಂಭ ಮಾಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಶ್ರೀನಿವಾಸ್ ಶೆಟ್ರೆ. ಅದು ಒಂದು ವಿಶೇಷದಿಂದ ಕೂಡಿತ್ತು. ಅದು ನಮ್ಮ ವೀಕ್ಷಕರಿಗೆ ಎಷ್ಟೆಷ್ಟು ಅರ್ಥ ಮಾಡ್ಕೋತಾರೆ ಅದು ಕೂಡ ವೆರಿ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳೋದು ಯಾರು ಗೊತ್ತಾ ಸರ್, ಅಧ್ಯಾತ್ಮದಲ್ಲಿ 10-12 ವರ್ಷ ತಿರುಗಾಡಿದವ ಇರ್ತಾನಲ್ವಾ, ಅವನಿಗೆ ನಾನು ಏನು ಹೇಳ್ತಾ ಇದ್ದೇನೆ ಗೊತ್ತಾಗ್ತದೆ. ಯಾಕೆಂದರೆ ಬೇರೆದವರಿಗೆ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಅದು ಈಗ ನಮ್ಮ ಹತ್ರ ನೋಡಿ ತುಂಬ ಹಿರಿಯ ಬ್ರಾಹ್ಮಣರೆಲ್ಲ ಬರ್ತಾರೆ ಕಲೀಲಿಕ್ಕೆ, ಡಾಕ್ಟರ್ಸ್ ಎಲ್ಲ ಬರ್ತಾರೆ. ಯಾಕೆ ಬರ್ತಾರೆ ಅವರು? ನಾನು ನಥಿಂಗ್. ಅವರಿಗೆ ಗೊತ್ತಿರ್ತದೆ, ಯಾರಿಗೆ ಗೊತ್ತಿರ್ತದೆ ಅವನಿಗೆ ವ್ಯಾಲ್ಯೂ ಗೊತ್ತಿರ್ತದೆ ಅದ್ರದ್ದು.
ಬೇರೆಯವರಿಗೆಲ್ಲ ಟೈಮ್ ಪಾಸ್. ಗೊತ್ತಾಯ್ತು. ನಾನು ಇನ್ಕ್ಲೂಡಿಂಗ್ ನನಗೂ ಕೂಡ ಅಂತ ಒಂದು ಅನ್ವೇಷಣೆಗಳಿದ್ದಾಗ ನನಗೆ ಭಾಳ ಸುಲಭ ಅಂತ ಅನಿಸಿದ್ದು ಶ್ರೀನಾಥ್ ಶೆಟ್ರು ಹೇಳುವಾಗ ನಾನು ಕೂಡ ಪ್ರತಿ ಸಲ ಹಾಕ್ಕೊಂಡು ನೋಡ್ತಾ ಇರ್ತೀನಿ. ಇದು ನಿಮಗಾಗಿ, ಇದು ಇನ್ನೂ ಮುಂದುವರಿಯುತ್ತೆ. ಇದು ಈ ಹೊತ್ತಿನ ವಿಶೇಷ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ತೆ. ನಮ್ಮ ಜೊತೆ ಇಷ್ಟೊಂದು ಅದ್ಭುತ ಸಮಯವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ನೀವು ಕೂಡ, ನಿಮಗೆ ಕೂಡ ತುಂಬ ಥ್ಯಾಂಕ್ಸ್ ಕರೆದದಕ್ಕೆ.